ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳು. ನಾವು ಪ್ರಾರ್ಥನಾ ಪೂರ್ವಕವಾಗಿ ಇವತ್ತಿನ ವಾಕ್ಯದ ಅಧ್ಯಯನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಈ ದಿನದಲ್ಲಿ ಕೂಡ ನಿನ್ನ ಪಾದದ ಮುಖದಲ್ಲಿ ಬಂದು ಪ್ರಾರ್ಥಿಸಲು, ಆರಾಧಿಸಲು, ನಿನ್ನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ, ಕೃಪೆಗಾಗಿ, ದಯೆಗಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಇದನ್ನು ಆಶ್ರಯ ಟಿ ವಿ ಮೂಲಕ, ಯೂಟ್ಯೂಬ್, ಫೇಸ್ಬುಕ್ ಲೈವ್ ಮೂಲಕವಾಗಿಯೂ ವಿವಿಧ ರೀತಿಯಲ್ಲಿ ವಾಕ್ಯವನ್ನು ಕೇಳುವಂಥ ಜನರ ಜೀವಿತದಲ್ಲಿ ನೀನು ಬಿಡುಗಡೆಯನ್ನು ಕಳಿಸಿಕೊಡಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾ ಇದ್ದೇನೆ ಸ್ವಾಮಿ. ನಮ್ಮನ್ನೇ ತಗ್ಗಿಸಿಕೊಂಡು ನಿನ್ನ ಕರೆಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಆತ್ಮನ ಮೂಲಕ ಚಿತ್ತ ಪ್ರಕಾರ ನಡೆಸು. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ ಕರ್ತನೆ, ಯೇಸುವಿನ ಸಲ್ಲಿ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಕಳೆದ ದಿವಸಗಳಿಂದ ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ 7ನೇ ವಾಕ್ಯ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ನಿನ್ನೆ ದಿವಸ ಆತನು ಹೇಗೆ ಬರ್ತಾನೆ, ಯಾವ ರೀತಿಯಲ್ಲಿ ಬರ್ತಾನೆ ಎಂಬುದಾಗಿ ಹೇಳುವ ವಿಷಯಗಳನ್ನು ಕಲಿತು ಆಗಿದೆ. ಇವತ್ತು ನಾವು ಕಲೀಲಿಕ್ಕೆ ಹೋಗುವಂಥ ಒಂದು ಮುಖ್ಯವಾದಂಥ ವಾಕ್ಯ ಅಂದರೆ ಯೇಸು ಸ್ವಾಮಿಯ ರಹಸ್ಯ ಬರುಣದ ಗುರುತುಗಳು. ಯಾಕೆಂದರೆ ಆತನ ಬರುಣಕ್ಕೆ 2 ಮುಖಗಳಿವೆ. ಒಂದನೇದು ರಹಸ್ಯ ಬರಣ, ಎರಡನೇದು ಬಹಿರಂಗ ಬರಣ ಎಂಬುದಾಗಿ ಕಳೆದ ದಿವಸಗಳಲ್ಲಿ ನಾವು ಧ್ಯಾನ ಮಾಡ್ತಾನೆ ಬಂದಿದ್ದೇವೆ ಪ್ರಿಯರೇ. ಅದರ ಮಧ್ಯದಲ್ಲಿ 7 ವರ್ಷಗಳ ಅಂತರ ಇದೆ ಅಥವಾ ಕಾಲಾವಧಿ ಇದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ರಹಸ್ಯ ಬರಣದ ನಂತರ 7 ವರ್ಷಗಳ ನಂತರವೇ ಬಹಿರಂಗ ಬರಣ ಇರುವಂಥದ್ದು. ರಹಸ್ಯ ಬರಣದಲ್ಲಿ ಆತನು ಸಭೆಗಾಗಿ ಬರುತ್ತಾನೆ, ಬಹಿರಂಗ ಬರಣದಲ್ಲಿ ಸಭೆಯೊಂದಿಗೆ ಈ ಭೂಮಿಗೆ ಆತನು ಬರ್ತಾನೆ ಎಂಬುದಾಗಿ ನಾವು ಕಲಿತಾ ಬಂದಿದ್ದೇವೆ. ಈಗ ರಹಸ್ಯ ಬರಣಕ್ಕೆ ಸಂಬಂಧವಾದ ಕೆಲವು ಗುರುತುಗಳನ್ನು ತಿಳಿದುಕೊಳ್ಳೋಣ ಪ್ರಿಯರೇ. ಕಾರಣ, ಯೇಸು ಸ್ವಾಮಿ ತನ್ನ ಬರಣದ ಕುರಿತಾಗಿ ಒಂದು ಸಂಕ್ಷಿಪ್ತವಾದಂಥ ಪ್ರಕಟಣೆ ಅದನ್ನು ಕೊಟ್ಟಿಲ್ಲ. ಅಂದರೆ ಇಂಥ ವರ್ಷ, ಇಂಥ ತಿಂಗಳು, ಇಂಥ ದಿವಸ, ಇಂಥ ಸಮಯದಲ್ಲಿ ನನ್ನ ಆತನು ತಿಳಿಸಲಿಲ್ಲ. ಆದರೆ ಕೆಲವೊಂದು ಗುರುತುಗಳ ಕುರಿತಾಗಿ ಆತನು ತಿಳಿಸಿದ್ದಾನೆ. ನಾವು ಕಳೆದ ದಿವಸಗಳಲ್ಲಿ ಒಂದು ವಿಷಯ ಓದಿದ್ದೇವೆ. ಯಾವುದಂದರೆ, ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು 34 ಮತ್ತು 35 ವಾಕ್ಯ ಓದಿಕೊಳ್ಳೋಣ. 34-35 ವರ್ಸ್. ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಅಂದರೆ ಭೂಮಿ ಮತ್ತು ಆಕಾಶಗಳು ಅಳಿದು ಹೋದರೂ ಆತನ ಮಾತುಗಳು ಅಳಿದು ಹೋಗುವುದಿಲ್ಲ. ಅಂದರೆ ದೇವರ ವಾಕ್ಯ ಏನು ಹೇಳುತ್ತದೋ ಅದು 100ಕ್ಕೆ 100% ಸತ್ಯವಾದುದು. ವಾಕ್ಯ ಏನು ಹೇಳ್ತದೋ ಅದು ನೆರವೇರಲಿಕ್ಕೆ ಉಂಟು. ಸತ್ಯವೇದದಲ್ಲಿರುವ ಪ್ರತಿಯೊಂದು ಪ್ರವಾದನೆಗಳು ಅದು ನೆರವೇರಲಿಕ್ಕಿದೆ ಪ್ರಿಯರೇ. ಅನೇಕ ಪ್ರವಾದನೆ ಈಗಾಗಲೇ ನೆರವೇರಿವೆ, ಅನೇಕ ಪ್ರವಾದನೆಗಳು ನೆರವೇರ್ತಾ ಇವೆ, ಇನ್ನೂ ಅನೇಕ ಪ್ರವಾದನೆಗಳು ನೆರವೇರಲಿಕ್ಕೆ ಹೋಗುತ್ತವೆ ಪ್ರಿಯರೇ. ಅಲ್ಲಲ್ಯ. ಇನ್ನೊಂದು ವಾಕ್ಯ ಓದುವ ಸಮಯದ ಕುರಿತಾಗಿ, ಅಂದರೆ ಭೂಲೋಕದಲ್ಲಿ ಆತನ ರಹಸ್ಯ ಬಣ್ಣದ ಕುರಿತಾಗಿ ನಾವು ಮತ್ತಾಯನ ಸುವಾರ್ತೆ 24-40-41 ವಾಕ್ಯ ಓದುವ. ಮ್ಯಾಥ್ಯೂ 24:40-41. ಆವಾಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಪ್ರೈಸ್ ಗಾಡ್. ಇನ್ನೊಂದು ಲೂಕ 17:34-35 ವಾಕ್ಯ ಕೂಡ ಓದಿಕೊಳ್ಳೋಣ. ಆ ರಾತ್ರಿಯಲ್ಲಿ ಒಂದೇ ಮಂಚದಲ್ಲಿ ಇಬ್ಬರು ಇರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು. ಈ ವಾಕ್ಯಗಳನ್ನು ಕಳೆದ ದಿವಸಗಳಲ್ಲಿ ನಾನು ಮಧ್ಯದಲ್ಲಿ ನಿಮಗೆ ಹೇಳಿದ್ದೇನೆ. 3 ಸಂಗತಿಯಲ್ಲಿ ನಾವು ನೋಡ್ತೇವೆ. ಹೊಲದಲ್ಲಿ ಇಬ್ಬರಿರ್ತಾರೆ, ಬೀಸುವ ಕಲ್ಲಿನಲ್ಲಿ ಇಬ್ಬರಿರ್ತಾರೆ, ಮತ್ತು ರಾತ್ರಿಯ ಮಂಚದಲ್ಲಿ ಇಬ್ಬರಿರ್ತಾರೆ. ರಾತ್ರಿ ಮಂಚದಲ್ಲಿರುವವರು ಗಂಡ ಹೆಂಡತಿ ಆಗಿದ್ದಾರೆ. ಹೊಲದಲ್ಲಿ ಇರುವವರು ಇಬ್ಬರು ಒಂದೇ ಕೆಲಸ ಮಾಡುವರಾಗಿರ್ಬೋದು, ಬೀಸುವ ಕಲ್ಲಿನಲ್ಲಿ ಒಂದೇ ಕುಟುಂಬದವರು ಆಗಿರ್ಬೋದು, ಅಥವಾ ಕೆಲಸ ಮಾಡುವಂಥ ಸ್ಥಳದಲ್ಲಿರುವವರು ಆಗಿರಬಹುದು. ಆದರೆ ಇಬ್ಬರಲ್ಲಿ ಒಬ್ಬರು
ಎತ್ತಲ್ಪಡುವರು ಎಂಬುದಾಗಿ, ತೆಗೆದುಕೊಳ್ಳಲ್ಪಡುವರು ಎಂಬುದಾಗಿ ಕರ್ತನಾದ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ ಇಲ್ಲಿ. ಅದರ ಅರ್ಥ ಏನೆಂದರೆ, ಒಂದೇ ಕುಟುಂಬದಲ್ಲಿ ಗಂಡ ರಕ್ಷಣೆ ಹೊಂದಿರ್ತಾನೆ, ಹೆಂಡತಿ ರಕ್ಷಣೆ ಹೊಂದಿರಲ್ಲ, ಅಥವಾ ಹೆಂಡತಿ ರಕ್ಷಣೆ ಹೊಂದಿರ್ತಾಳೆ, ಗಂಡ ರಕ್ಷಣೆ ಹೊಂದಿರಲ್ಲ. ಮಂಚದಲ್ಲಿ ಮಲಗುವಾಗ ಒಂದು ರಾತ್ರಿಯಲ್ಲಿ ಒಂದು ಆತನ ರಹಸ್ಯ ಬರುವುದಾದರೆ ರಕ್ಷಣೆ ಹೊಂದಿದಂತಹ ಗಂಡ ಅಥವಾ ಹೆಂಡತಿ ಮಾತ್ರ, ಇಬ್ಬರಲ್ಲಿ ಒಬ್ಬರು ಅವರು ಎತ್ತಲ್ಪಡುವರು, ಇನ್ನೊಬ್ಬರು ಕೈ ಬಿಡಲ್ಪಡುವರು. ಹೊಲದಲ್ಲಿ ಇರುವವರಲ್ಲಿ ಕೂಡ ಒಬ್ಬರು ರಕ್ಷಣೆ ಹೊಂದಿದವರು ಇರ್ತಾರೆ, ಇನ್ನೊಬ್ಬರು ರಕ್ಷಣೆ ಹೊಂದದವರು ಇರ್ತಾರೆ. ರಕ್ಷಣೆ ಹೊಂದಿದವರು ಎತ್ತಲ್ಪಡುತ್ತಾರೆ, ರಕ್ಷಣೆ ಹೊಂದದವರು ಅವರು ಕೈ ಬಿಡಲ್ಪಡುತ್ತಾರೆ ಎಂಬುದಾಗಿ ನೋಡ್ತೇವೆ. ಬೀಸುವ ಕಲ್ಲಿನಲ್ಲಿ ಕೂಡ ಇಬ್ಬರು ಇರ್ತಾರೆ, ರಕ್ಷಣೆ ಹೊಂದಿದವರು ಎತ್ತಲ್ಪಡುತ್ತಾರೆ, ರಕ್ಷಣೆ ಹೊಂದದವರು ಕೈ ಬಿಡಲ್ಪಡುತ್ತಾರೆ. ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೇನೆ. ಇದು ರಾತ್ರಿ ಮಂಚದಲ್ಲಿರುವಂಥ ಸಮಯ ಮತ್ತು ಈ ಹೊಲದಲ್ಲಿರುವಂಥ ಸಮಯ, ರಾತ್ರಿಯ ಮಂಚದಲ್ಲಿರುವ ಸಮಯ ರಾತ್ರಿಯ ಒಂದು ಸಮಯ ಸೂಚಿಸ್ತದೆ, ಹೊಲದಲ್ಲಿರುವಂಥ ಒಂದು ಸಮಯ ಹಗಲಿನ ಸಮಯ ಸೂಚಿಸ್ತದೆ. ಬೀಸುವ ಕಲ್ಲಿನಲ್ಲಿ ಇರುವಂಥ ಸಮಯ ಒಂದೇ ಬೆಳಿಗ್ಗೆ ಅಥವಾ ಸಾಯಂಕಾಲ ಸಮಯವನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ಇಡೀ ಲೋಕದಲ್ಲಿ ಯೇಸುವಿನ ರಹಸ್ಯ ಬರೋಣದ ಸಮಯ ಒಂದೇ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್, ಒಂದು ವೇಳೆ ಇವತ್ತೀಗ ನಮ್ಮದು 8 ಗಂಟೆ ರಾತ್ರಿ ಅಂತ ಎಣಿಸುವ, ನಾವು ರಾತ್ರಿ 8 ಗಂಟೆ ಆದರೆ ಭಾರತ ದೇಶಕ್ಕೆ ರಾತ್ರಿ 8 ಗಂಟೆ ಆದರೆ ಕೆನಡಾ ಅಥವಾ ಅಮೆರಿಕ ದೇಶಕ್ಕೆ ಇದು ಬೆಳಗ್ಗೆಯ ಒಂದು 8 ಗಂಟೆ ಆಗಿರುತ್ತದೆ. ಅಂದರೆ ಅವರಿಗೆ ಹೊಲದಲ್ಲಿರುವಂಥ ಒಂದು ಸಮಯ, ಅವರಿಗೆ ಹೊಲದ ಒಂದು ಸಮಯ, ನಮಗೆ ಮಂಚಕ್ಕೆ ಹೋಗುವಂಥ ಒಂದು ಸಮಯ ಭಾರತ ದೇಶದವರಿಗೆ. ಆದರೆ ಕೆನಡಾ ಮತ್ತು ಯುರೋಪ್ನಲ್ಲಿರುವ ಅಥವಾ ಈ ಒಂದು ಅಮೇರಿಕದಲ್ಲಿರುವವರಿಗೆ ಹೊಲದಲ್ಲಿರುವಂಥ ಒಂದು ಸಮಯ. ಇನ್ನು ಆಫ್ರಿಕಕ್ಕೆ ನಾವು ಹೋಗೋದಾದರೆ ಈಗ ಒಂದು ಬೀಸುವ ಕಲ್ಲಿನಲ್ಲಿರುವಂಥ ಸಮಯ ಎಂಬುದಾಗಿ ಹೇಳಬಹುದು. ಈಗಾಗಲೇ ಅನೇಕರು ಆನ್ಲೈನ್ನಲ್ಲಿ ನಮ್ಮೊಟ್ಟಿಗೆ ಆಫ್ರಿಕಾದಿಂದ ಇದ್ದೀರಿ, ಲಂಡನ್ನಿಂದ ಇದ್ದೀರಿ, ಬೇರೆ ಬೇರೆ ದೇಶಗಳಿಂದ, ಗಲ್ಫ್ ಕಂಟ್ರೀಸಿಂದ ಇದ್ದೀರಿ. ನಿಮ್ಮ ಸಮಯಕ್ಕೂ ಬೇರೆ ಬೇರೆ ಆಗಿದೆ. ಭಾರತ ದೇಶದ ಸಮಯಕ್ಕೆ ಅನುಗುಣವಾಗಿ ನಾವು ನಮ್ಮ ಸಮಯವನ್ನು ಹೋಲಿಸುವುದಾದರೆ ಸಮಯಗಳು ಬೇರೆ ಬೇರೆ. ಆದರೆ ಯೇಸುವಿನ ರಹಸ್ಯವನ್ನು ಈಗಲೇ ಬರುವುದಾದರೆ ಒಬ್ಬರು ಮಂಚದಲ್ಲಿರ್ತಾರೆ ಒಂದು ದೇಶದವರು, ಇನ್ನೊಂದು ದೇಶದವರು ಹೊಲದಲ್ಲಿರ್ತಾರೆ, ಇನ್ನೊಂದು ದೇಶದವರು ಬೀಸುವ ಕಲ್ಲಿನಲ್ಲಿರುತ್ತಾರೆ. ಒಂದೇ ಸಮಯವಾಗಿರುತ್ತದೆ. ಇದರ ಈ ವಾಕ್ಯದ ಸಾರಾಂಶವಾಗಿದೆ. ಹಾಗಾದರೆ ಒಂದೇ ಸಮಯ ಲೋಕದಲ್ಲಿ ಆತನ ಬರೋಣ, ರಹಸ್ಯ ಬರೋಣ, ಆದರೆ ಸಮಯಗಳು ಬೇರೆ ಬೇರೆ ಆಗಿರುತ್ತದೆ. ಅದಕ್ಕಾಗಿ ದೇವರ ವಾಕ್ಯ ಪ್ರಕಾರವಾಗಿ ನಾವು ಮಲಗಲಿಕ್ಕೆ ಹೋಗುವಾಗಲೂ ರಾತ್ರಿಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಹೋಗಬೇಕು. ಯೇಸು ನಮ್ಮ ಹೃದಯಗಳನ್ನು ಪರೀಕ್ಷೆ ಮಾಡಿಕೊಂಡು, ದೇವರೇ ನಾನು ಏನಾದರೂ ತಪ್ಪು ಮಾಡಿರುವುದಾದರೆ, ನನ್ನಲ್ಲಿ ಏನಾದರೂ ಪಾಪಗಳಿರುವುದಾದರೆ ನನ್ನನ್ನು ತೋರಿಸಿಕೊಡು, ಅದಕ್ಕೆ ಪಶ್ಚಾತ್ತಾಪಪಟ್ಟು ಅರಿಕೆ ಮಾಡಿ ಬಿಟ್ಟು ಬಿಡ್ತೇನೆ ಎಂಬುದನ್ನು ಕೇಳ್ಕೊಳ್ಬೇಕು. ಬೆಳಿಗ್ಗೆ ಮುಂಜಾನೆ ಎದ್ದ ಕೂಡಲೇ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ ನನ್ನ ಹೃದಯನ ಪರೀಕ್ಷೆ ಮಾಡು, ನನ್ನ ತಪ್ಪಿನ ಮಾರ್ಗದನ್ನು ನಾನು ಪ್ರಕಟಪಡಿಸಿ ಅದನ್ನು ನನಗೆ ತೋರಿಸಿಕೊಡು, ನಾನು ಪಶ್ಚಾತ್ತಾಪ ಕ್ಷಮೆ ಕೇಳ್ತೇನೆ ಕೇಳಿಕೊಳ್ಳಬೇಕು. ಕೆಲಸಕ್ಕೆ ಹೋಗುವಾಗಲೂ ಕೆಲಸದಿಂದ ಬರುವಾಗಲೂ ಎಲ್ಲ ಸಮಯದಲ್ಲೂ ಪ್ರಾರ್ಥನಾ ಪೂರ್ವಕವಾಗಿರಬೇಕು. ಕಳೆದ ದಿವಸದಲ್ಲಿ ಒಂದು ವಾಕ್ಯ ಓದಿದ್ದೇವೆ, ಲೂಕ 21, 34, 36 ವಾಕ್ಯ ಓದಿದ್ದೇವೆ. ಅದು ಏನೆಂದರೆ, ನೀವು ಆ ವಾಕ್ಯ ಓದಿಕೊಳ್ಳುವ ನಾವು. ಲೂಕ್ ಚಾಪ್ಟರ್ 21, 24-36. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅತಿ ಭೋಜನದ ಮದಳಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕರೆ ನೋಡಿ. ಬಂದಿತು. ಅತಿ ಭೋಜನದ ಮದಳಿನಿಂದಲೂ ಈ ಪ್ರಪಂಚದ ಚಿಂತೆಗಳಿಂದಲೂ ಮತ್ತೆ ಮದಡಿನಿಂದಲೂ ಅಮಲಿನಿಂದಲೂ ನೋಡಿ, ಅತಿ ಭೋಜನ ಮದಳಿನಿಂದಲೂ ಅಮಲಿನಿಂದಲೂ ಮತ್ತು ಈ ಪ್ರಪಂಚದ ಚಿಂತೆಗಳಿಂದಲೂ ನಮ್ಮ ಹೃದಯ ಏನಾಗ್ತದಂತೆ ಭಾರವಾಗುತ್ತದೆ. ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ಒಬ್ಬ ರೈತನಿಗೆ ಒಂದು ದಿವಸ ಒಂದು ಇದೇನು ಹೇಳ್ತದೆ, ಇದು ಹದ್ದಿನ ಮರಿ ಸಿಕ್ಕಿತಂತೆ. ಹದ್ದಿನ ಮೊಟ್ಟೆಗಳು ಸಿಕ್ಕಿದವು. ಅವರು ತಂದು ಆ ಮೊಟ್ಟೆಗಳನ್ನು ಮನೆಯಲ್ಲಿರುವಂಥ ಕೋಳಿಯ ಮೊಟ್ಟೆಗಳ ಜೊತೆಲಿ ಸೇರಿಸಿಟ್ರು. ಅದು ಶಾಖ ಕೊಡೋದಕ್ಕೆ ಕೂತ್ಕೊಂಡಾಗ ಅದು 21 ದಿವಸ ನಂತರ ಕೋಳಿ ಮೊಟ್ಟೆಗಳು ಒಡೆಯಿತು, ಹದ್ದಿನ ಮೊಟ್ಟೆಗಳು ಒಡೆದು ಹದ್ದಿನ ಮರಿಗಳು ಹೊರಗೆ ಬಂದವು, ಕೋಳಿ ಮರಿಗಳು ಬಂದವು. ಇದು ಒಟ್ಟಿಗೆ ಬೆಳೆಯುತ್ತಿದ್ದಾವೆ. ಬೆಳೆಯುತ್ತಿರುವಂಥ ಹಾಗೆಯೇ ಕೋಳಿ ಮರು ಕಸವನ್ನು ಹುಡುಕಿ ಹೋಗ್ತಾ ಇದ್ದಾವಂತೆ. ಆದರೆ ಹದ್ದಿನ ಮರಿಗಳು ಏನು ಮಾಡ್ತಾ ಇದ್ದ ಅಂದರೆ, ಈ ಯಾವಾಗಲೂ ಆಕಾಶವನ್ನು ನೋಡ್ತಾ ಇದ್ದಾವಂತೆ.
ಅವರ ರೆಕ್ಕೆ ಎಲ್ಲ ಬೆಳೆಯಿತು, ಸ್ವಲ್ಪ ದೊಡ್ಡದಾಯಿತು. ಕೋಳಿ ಮೇಲೆ ಕಸ ಹುಡುಕಿಕೊಂಡು ಆಚೆ ತಿರುಗುತ್ತಿರುವಾಗ ಹದ್ದಿನ ಮರಗಳು ಹಾಗೆಯೇ ಮೇಲಕ್ಕೆ ಹಾರಿಕೊಂಡು ಹೋಯ್ತಂತೆ. ಅಂದರೆ ನಮ್ಮ ಕಣ್ಣುಗಳು ಯಾವಾಗಲೂ ಮೇಲಕ್ಕೆ ಹೇಗೆ ಇರಬೇಕೆಂಬುದಾಗಿ ಈ ಒಂದು ವಿಷಯ ನಮಗೆ ತೋರಿಸಿಕೊಡ್ತದೆ ಪ್ರಿಯರೇ. ಎರಡನೇದಾಗಿ ಇನ್ನೊಂದು ಸಲ ಈ ಒಂದು ಏನು ಹೇಳ್ತದೆ, ಒಂದು ರೈತನಿಗೆ ಕೆಲವೊಂದು ಇದು ಏನು ಹೇಳ್ತಾರೆ, ಅದು ಬಾತುಗಳು ಸಿಕ್ಕಿದಂತೆ. ಈ ಬಾತುಗಳು ಏನಾಯ್ತಂದರೆ, ಈ ಬಾತು ಮರಿಗಳು ಬೆಳೀತಾ ಇದ್ದವು. ಅವು ಏನಾಯಿತು, ರೈತನಿಗೆ ಒಳ್ಳೆ ಒಂದು ಏನು ಹೇಳ್ತಾರೆ, ಅದು ಬೆಳೆಸಿದ ಭತ್ತ ಹಾಕಿ ಇದೆಲ್ಲ ಹಾಕಿ ಪೌಷ್ಟಿಕ ಬೆಳೆದವು. ಒಂದು ದಿವಸ ಏನಾಯ್ತಂದರೆ ಅವುಗಳಿಗೆ ಹದ್ದು ಅವುಗಳ ಮೇಲೆ ಎರಗಿತ್ತಂತೆ. ಎರಗುವಾಗ ಪುಷ್ಟಿ ಆಗೋದರಿಂದಾಗಿ ಅವುಗಳಿಗೆ ಹಾರಿ ಓಡಿ ಹೋಗ್ಲಿಕ್ಕೆ ಆಗಲಿಲ್ಲ, ತಪ್ಪಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಹದ್ದುಗಳು ಹೇಳ್ಕೊಂಡು ಹೋಯ್ತಂತೆ ಆ ಮರಿಗಳನ್ನು. ಅದೇ ರೀತಿ ಏನಾಗ್ತದೆ ಅಂದರೆ, ನಮ್ಮ ಈ ಲೋಕದಲ್ಲಿ 3 ಸಂಗತಿ ಯೇಸು ಹೇಳಿದ್ದಾನೆ. ಒಂದು ಅತಿ ಭೋಜನದ ಮದಡು, ಯಾವಾಗಲೂ ತಿನ್ನುವುದು, ಯಾವಾಗಲೂ ಊಟ ಮಾಡುವಂಥದ್ದು. ಮೊನ್ನೆ ದಿವಸ ನಾವು ಓದಿಕೊಂಡಿದ್ದೇವೆ ಲೂಕ 16ನೇ ಅಧ್ಯಾಯ 19-31 ವಾಕ್ಯ ಪ್ರಕಾರವಾಗಿ, ಐಶ್ವರ್ಯವಂತನು ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಲೋಕದ ಸುಖ ಭೋಗಗಳಲ್ಲಿ ಆತನನ್ನು ತೊಡಗಿಸಿಕೊಂಡಿದ್ದೆಂಬುದನ್ನು ನೋಡಿಕೊಂಡೆವು ನಾವು. ಈ ಲೋಕದಲ್ಲಿ ಯಾವಾಗ ಎಲ್ಲಿ ಫಂಕ್ಷನ್ ಇರ್ತದೆ, ಎಲ್ಲಿ ಕಾರ್ಯಕ್ರಮ ಇರ್ತದೆ, ನಾವು ಕೂಡ ನೆವಗಳನ್ನು ಮಾಡಿಕೊಡುವಂಥದ್ದು. ಏನಾದರೂ ಅಡುಗೆ ಮಾಡೋದಕ್ಕೋಸ್ಕರ ಊಟ ಮಾಡೋದು ತಪ್ಪಲ್ಲ, ನಾವು ವಿಶೇಷ ಅಡುಗೆ ಮಾಡುವಂಥ ತಪ್ಪು ಅಂತ ಹೇಳುವುದಿಲ್ಲ ನಾನು. ಅದು ಬೇಕು, ಯಾವಾಗಲೂ ಬೇಕು. ಮನೆಯಲ್ಲಿ ಸ್ಪೆಷಲ್ ಇರಬೇಕು, ಮಕ್ಕಳ ಜೊತೆಯಲ್ಲಿ, ಫ್ಯಾಮಿಲಿ ಜೊತೆಯಲ್ಲಿ, ನಮ್ಮ ಸ್ನೇಹಿತರ ಜೊತೆ ಮಾಡಬೇಕು. ಅದು ಅಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕೆಲವೊಬ್ಬರು ಹೇಗಿರ್ತಾರಂದರೆ, ನೆವಗಳು ಬೇಕು, ಏನಾದರೂ ಒಂದು ಮಾಡಬೇಕು, ಅವರಿಗೆ ಪಾರ್ಟಿ ಕೊಡಬೇಕು, ಜನರಿಗೆ ಕರೆಯಬೇಕು, ಏನಾದರೂ. ಮೊನ್ನೆ ಹೇಳಿದ ಹಾಗೆ ಈಗ ಒಂದು ಸಮಯ ಇತ್ತು, ಸತ್ತಂಥ ವ್ಯಕ್ತಿಗಳದ್ದು 3 ದಿವಸದ ಒಂದು ಕಾರ್ಯಕ್ರಮ ಇತ್ತು, 7 ದಿವಸದ ಕಾರ್ಯಕ್ರಮ ಇತ್ತು, ಮತ್ತು 1 ತಿಂಗಳ ಕಾರ್ಯಕ್ರಮ, 1 ವರ್ಷದ. ಅದೇ ಈಗ ಸತ್ತ 1 ವರ್ಷದ ಕಾರ್ಯಕ್ರಮ ಇರ್ತದೆ, ಸತ್ತ 2 ವರ್ಷದ ಬಡ್ಡೆ ಇರ್ತದೆ, 3 ವರ್ಷದ ಸತ್ತ ಬಡ್ಡೆಗಳಂತೆ ಅಲ್ಲರಿಯ. ಸತ್ತವರಿಗೆ ಬಡ್ಡೆಗಳನ್ನು ಆಚರಿಸಿ ಏನು ಮಾಡ್ತಾರೆ, ಎಲ್ಲ ವಿಸ್ಕಿ ಪೆನ್ನಿ ಎಲ್ಲ ಕೊಟ್ಟು, ಎಲ್ಲ ಊಟ ಕೊಟ್ಟು ಇದು ಮಾಡ್ತಾರೆ. ಅವರು ಪಾಪ ಎಲ್ಲಿ ಹೋಗಿದ್ದಾರೋ, ಅವರಿಗೆ ಒಂದು ಬೊಟ್ಟು ನೀರಿದೆ ಇಲ್ಲ, ನಿಜವಾಗಿ ಅವರು ಪರಲೋಕಕ್ಕೆ ಎತ್ತಲ್ಪಟ್ಟಿದೆ ಹೋಗಿದ್ದಾರೋ ಯಾರಿಗೂ ಕೂಡ ಗೊತ್ತಿಲ್ಲ. ಅಲ್ಲ, ಐಶ್ವರ್ಯವಂತನ ಅಣ್ಣಂದಿರು ಕೂಡ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಅವನ ಹೆಸರಲ್ಲಿ ಏನೆಲ್ಲ ಮಾಡ್ತಿದ್ದಿರ್ಬೋದು, ಕ್ಯಾಟ್ರಿಂಗ್ ಎಲ್ಲ ಕೊಟ್ಟು. ಐಶ್ವರ್ಯದ ಹಣ ಇದೆ, ಅದು ಐಶ್ವರ್ಯಂತ ಎಲ್ಲಿ ಹೋದ, ಅವನು ಸೀದಾ ಪಾತಾಳಕ್ಕೆ ಹೋಗಿದ್ದು ಉಪದಿರುವ ಸ್ಥಳಕ್ಕೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಆ ವಿಷಯದಲ್ಲಿ ಯೇಸು ಹೇಳ್ತಾನೆ, ಅತಿ ಭೋಜನದ ಮದಡಿನಿಂದಲೂ, ಎರಡನೇದಾಗಿ ಅಮಲಿನಿಂದಲೂ. ಈ ಅಮಲು ಪದಾರ್ಥ ಅಂದರೆ ಅಮಲಿನ ಪಾರ್ಟಿಗಳನ್ನು, ಮಧ್ಯಗೋಷ್ಠಿಯನ್ನು ಮಾಡುವಂಥದ್ದು. ಪ್ರತಿಯೊಂದಕ್ಕೂ ಈ ಒಂದು ಅಮಲು, ಈ ನಶವನ್ನು ಮಾಡುವಂಥದ್ದು. ಯಾಕಂದರೆ ನನಗೆ ಚೆನ್ನಾಗಿ ನೆನಪುಂಟು, ಆವಾಗ ನಾವು ಕುಡಿತಿದ್ದೆ, ತುಂಬ ವಿಸ್ಕಿ ಕುಡಿತಿದ್ದೆ, ಬಿಯರ್ ಎಲ್ಲ ಕುಡಿತಿದ್ದೆ. ನಾನು ಕುಡಿಯೋದು ಯಾವುದಿಲ್ಲ. ಈಗ ಕೆಲವು ಹೆಸರು ಮರೆತು ಹೋಗಿದೆ ನನಗೆ. ತುಂಬ ಬ್ರ್ಯಾಂಡ್ಗಳು ನಾನು ಕುಡಿತಾ ಇದ್ದೆ ಆ ದಿನಮಾನಗಳಲ್ಲಿ. ನಮ್ಮ ಒಂದು ಕ್ರಿಸ್ಮಸ್ ಬರುವಾಗ ಅನ್ಯರು ನಮಗೆ ಕೇಳ್ತಿದ್ರು, ಕ್ರಿಸ್ಮಸ್ ಗಮ್ಮತ್ತುಂಡ ಕ್ರಿಸ್ಮಸ್ ಅಂತ, ಗಮ್ಮತ್ತ ಕ್ರಿಸ್ಮಸ್ ಗಮ್ಮತ್ತುಂಡ ಅಂತ. ಅವ್ರು ಗಮ್ಮತ್ತುಂಡ ಅಂತ ಕೇಳಲಿಕ್ಕೆ ಅರ್ಥ ಏನಂದರೆ, ಅವರಿಗೆ ಬೇಕಾದದ್ದು ಒಂದು ಹಂದಿ ಮಾಂಸ, ಎರಡನೇದು ಅವರಿಗೆ ಬೇಕಾದದ್ದು ಈ ಬಿಯರ್ ಅಥವಾ ವಿಸ್ಕಿ ಬೇಕು, ಅದು ಗಮ್ಮತ್ತು ಅವರಿಗೆ ಕ್ರಿಸ್ಮಸ್ ಬರುವಾಗ. ಮತ್ತು ನಮ್ಮ ಊರಲ್ಲಿ ಒಂದು ವರ್ಷದ ಒಂದು ಹಬ್ಬವನ್ನು ಮಾಡ್ತಾಯಿದ್ರು, ಒಂದು ಸಂತನ ಹೆಸರಿಗೆ ನಮ್ಮ ಚರ್ಚಿನಲ್ಲಿ ಹಬ್ಬವನ್ನು ಮಾಡ್ತಾಯಿದ್ರು. ಆ ಹಬ್ಬ ಬರುವಾಗಲೂ ಗಮ್ಮತ್ತ ಅಂತ ಕೇಳ್ತಾರೆ. ಅವರು ಗಮ್ಮತ್ತು ಅಂತ ಕೇಳುವಂಥದ್ದೇನು, ಅವರಿಗೆ ಹಂದಿ ಮಾಂಸ ಬೇಕು ಮತ್ತು ಈ ಬಿಯರ್ ಮತ್ತು ವಿಸ್ಕಿ ಬೇಕು, ಅದು ಗಮ್ಮತ್ತು ಅವರಿಗೆ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡ್ತೇವೆ, ಅಮಲಿನಿಂದಲೂ ಮಾತ್ರವಲ್ಲದೆ ಪ್ರಪಂಚದ ಚಿಂತೆಗಳಿಂದಲೂ, ಈ ಲೋಕದ ಚಿಂತೆಗಳು, ಪ್ರಾಪಂಚಿಕದ ಚಿಂತೆ. ಇವತ್ತೇನು ಮಾಡಿ, ಅಯ್ಯೋ ನಾವು ಯಾವುದು ಅದರಲ್ಲೇ ಮುಳುಗಿರ್ತೇವೆ. ನಾಳೆಗೆ ಅದು ಇಲ್ಲ, ನಾಡ್ದಿಗೆ ಅದು ಇಲ್ಲ, ಇದು ಇಲ್ಲ, ಅದು ಮಾಡಬೇಕು, ಇದು ಮಾಡಬೇಕು. ನಾವು ನೋಡ್ತೇವೆ ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 38-42 ವಾಕ್ಯ ಓದುವುದಾದರೆ, ನಾವು ಲೂಕ್ ಚಾಪ್ಟರ್ 10 38-42 ವಾಕ್ಯದವರೆಗೆ ಓದುವುದಾದರೆ, ಅಲ್ಲಿ ಮಾರ್ತ ಮತ್ತು ಮರಿಯಳ ಕುರಿತಾಗಿ ನಾವು ಓದ್ತೇವೆ. ಅಲ್ಲಿ ಈ ಮರಿಯಳು ಯೇಸುವಿನ ಪಾದಪೀಠದಲ್ಲಿ ಕುಳಿತು ಆತನು ಆರಾಧನೆ ಮಾಡ್ತಿದ್ಲು ಮತ್ತು ಆತನ ಬಾಯಿಂದ ಬರುವ ವಾರ್ತೆ ಕೇಳುವುದರಲ್ಲಿ ಸಮಯ ಕಳೆದ್ಲು. ಆದರೆ ಈ ಮಾರ್ತಳು ಏನು ಮಾಡ್ತಿದ್ಲಂದರೆ, ಯೇಸು ಸ್ವಾಮಿಗೆ ಉಪಚಾರ ಮಾಡೋದರಲ್ಲಿ ಅದರ ಗಡಿಬಿಡಿಲಿದ್ಲು. ಯೇಸು ಮರಿಯಳನ್ನು ನೋಡಿಕೊಂಡು, ನೀನು ಉತ್ತಮ ಭಾಗವನ್ನು ಆರಿಸಿದಿ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಅವಳೇನು ಹೇಳ್ತಿದ್ದಾಳೆ,
ಯೇಸು ಸ್ವಾಮಿ ಹತ್ರ ಕಂಪ್ಲೇಂಟ್ ದೂರು ಕೊಡ್ತಾ ಇದ್ದಾಳೆ. ಮರಿಯಳಿಗೆ ನನಗೆ ಸ್ವಲ್ಪ ಹೆಲ್ಪ್ ಮಾಡಲಿ ಕಳಿಸು, ನನಗೆ ಅವಳಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಸಹಾಯ ಮಾಡ್ತಾರೆ ಎಂಬ ದೂರನ್ನು ಕೊಡ್ತಾ ಇದ್ದಾಳೆ. ಅದು ಯೇಸು ಹೇಳ್ತಾ ಇದ್ದಾನೆ, ಮರಿಯಳು ಉತ್ತಮ ಭಾಗವನ್ನು ಆರಿಸಿದ್ರು. ಅಂದರೆ ಈ ಲೋಕದ ಚಿಂತೆಗಳು, ಲೋಕದ ಎಲ್ಲ ವ್ಯವಹಾರಗಳಲ್ಲಿ ಇವತ್ತು ಏನು ಮಾಡ್ತಾ ಇದ್ದೇವೆ ಅಂದರೆ ಯೇಸು ಸ್ವಾಮಿಯನ್ನು ಮರೆತು ಹೋಗಿದ್ದೇವೆ, ಆತ್ಮಿಕವನ್ನು ನಾವು ಮರೆತು ಹೋಗಿದ್ದೇವೆ, ದೇವರ ಪಾದಪೀಠವನ್ನು ಮರೆತು ಹೋಗಿದ್ದೇವೆ ಪ್ರಿಯರೇ, ವಾಕ್ಯ ಓದುವುದು ಧ್ಯಾನಿಸುವುದನ್ನು ಮರೆತು ಹೋಗಿದ್ದೇವೆ. ತುಂಬ ದುಃಖ, ಇದು ಹೇಳಲಿಕ್ಕೆ ತುಂಬ ದುಃಖ ಆಗ್ತಾ ಇದೆ ನನಗೆ. ಇವತ್ತು ಕ್ರೈಸ್ತ ವಿಶ್ವಾಸ ಇವತ್ತು ಎಷ್ಟು ಚಾಪ್ಟರ್ ಅಧ್ಯಾಯ ಓದಿದೆ, ಬೈಬಲ್ ಓದಿದೆ ಅಲ್ಲಲ್ಯ. ನನ್ನೊಂದು ಅಭ್ಯಾಸ, ನಾನು ಸತ್ಯವೇದ ಓದುವಾಗ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ನಾನು ಮುಳುಗಿ ಹೋಗ್ತೇನೆ ಅದರಲ್ಲಿ. ಮುಳುಗಿ ಅಂದರೆ ನನ್ನ ಸುತ್ತಲೂ ಯಾವರು ಬಿದ್ದರು ಹತ್ತರು ಏನಾದರೂ ಆದರೂ ನನಗೆ ಗೊತ್ತೇ ಆಗಲ್ಲ, ಅಷ್ಟು ಡೀಪ್ ಹೋಗ್ತೇನೆ ನಾನು. ಒಂದು ಅಧ್ಯಾಯ ಅಂದರೆ ನಾನು ಒಂದು ಅಧ್ಯಾಯ ಬೇಕಾದರೆ 10 ಸಲ ಬೇಕಾದರೆ ಓದ್ತೇನೆ ನಾನು ಓದುತ್ತಾ ಹೋಗೋದಿಲ್ಲ, ಓದುತ್ತಾ ಹೋಗಿ ಏನು ಪ್ರಯೋಜನ ಇಲ್ಲ. ನಾನು ಧ್ಯಾನ ಮಾಡ್ತೇನೆ, ಒಂದು ಸಲ ನಾನು ಓದಲಿಕ್ಕೆ ಕೂತ್ಕೊಂಡು ಸ್ಟಡಿ ಮಾಡಲಿಕ್ಕೆ ಕೂತ್ಕೊಂಡೆ ಅಂದರೆ ಅದ್ರಲ್ಲಿ ಡೀಪಾಗಿ ನಾನು ಮುಳುಗಿ ಹೋಗ್ತಾನೆ. ನನ್ನ ಮಿಸ್ಸಸ್ಗೆ ಚೆನ್ನಾಗಿ ಗೊತ್ತುಂಟು, ಮತ್ತು ನಾನು ಓದಲಿಕ್ಕೆ ಕೂತ್ಕೊಂಡೆ ಅಂತ ಹೇಳುವಾಗ ಅವಳು ಡಿಸ್ಟರ್ಬ್ ಮಾಡಲ್ಲ, ಮಕ್ಕಳಿಗೂ ಗೊತ್ತುಂಟು, ಮಕ್ಕಳು ಡಿಸ್ಟರ್ಬ್ ಮಾಡಿ. ಕಾರಣ ಪಪ್ಪ ಯಾಕೆ ಯಾವ ರೀತಿಯಲ್ಲಿ ಸತ್ಯವಾದ ಓದ್ತಾರೆ ಅಂತ ಅವಳು ಗೊತ್ತು. ಅಂದರೆ ಡೀಪ್ ಆಗಿ ನನಗೆ ಡಿಸ್ಟರ್ಬೆನ್ಸ್ ಇರ್ಬೋದು, ಫುಲ್ಲು ಧ್ಯಾನದಲ್ಲಿರ್ತೇನೆ. ಆ ಟೈಮಲ್ಲಿ ದೇವರಾತ್ಮನು ನನಗೆ ಬೇಕಾದಂಥ ಪ್ರಕಟಣೆಗಳನ್ನು ಆ ಸಮಯದಲ್ಲಿ ಕೊಡುತ್ತಾನೆ ಪ್ರಿಯರೇ. ಅದಕ್ಕಾಗಿ ಹೇಳ್ತದೆ, ಪ್ರಪಂಚದ ಚಿಂತೆಗಳು ಇವತ್ತು ನಮ್ಮ ಲೋಕದಲ್ಲಿ ಕೊರೋನಾ ಎಂಬಂಥ ವೈರಾಣು ನಿಮಿತ್ತವಾಗಿ ಏನಾಗಿದೆ, ಒಂದು ಸಾಂಕ್ರಾಮಿಕ ರೋಗ ನಿಮಿತ್ತವಾಗಿ ಲಾಕ್ಡೌನ್ ಆಚರಣೆಯಲ್ಲಿದೆ. ಕೇವಲ ಭಾರತ ಮಾತ್ರವಲ್ಲ, ವಿದೇಶದ ಅನೇಕ ದೇಶಗಳಿಂದಲೂ ನಾವು ಲಾಕ್ಡೌನ್ ಆಚರಣೆಯಲ್ಲಿರುವಂಥದ್ದು ಕಾಣ್ತಾ ಇದ್ದೇವೆ. ಜನರು ಹೊರಗಡೆ ಬರುವ ಹಾಗಿಲ್ಲ. ಈಗ ಸ್ವಲ್ಪ ಲಾಕ್ಡೌನ್ ಸ್ವಲ್ಪ ಸಡಿಲಗೊಂಡಿದೆ. ದೇವರಿಗೆ ಕೆಲವು ಕಡೆ ಮಾತ್ರ ಈ ಗ್ರೀನ್ ಝೋನ್ಗಳಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಉಳಿದ ಕಡೆಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಬೇಗನೆ ಗ್ರೀನ್ ಝೋನ್ ಆಗಲಿ, ಎಲ್ಲ ಈ ರೋಗ ಬಿಟ್ಟು ಹೋಗಲಿ ಎಂಬುದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ನಾನು ಹೇಳುವಂಥ ವಿಷಯ ಏನೆಂದರೆ, ಇವತ್ತು ನಮಗೆ ಸಮಯ ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ. ನಾವು ದೇವರ ಪಾದಪೀಠದ ಆದಷ್ಟು ಸಮಯ ಕಳೆಯಬೇಕು. ವೈಯಕ್ತಿಕ ಪ್ರಾರ್ಥನೆಗೆ, ಕುಟುಂಬ ಪ್ರಾರ್ಥನೆಗೆ, ವಾಕ್ಯ ಧ್ಯಾನಕ್ಕೆ, ವಾಕ್ಯ ಕೇಳುವುದಕ್ಕೆ ಆದಷ್ಟು ಸಮಯವನ್ನು ಬೇರ್ಪಡಿಸಬೇಕು. ಯಾಕಂದರೆ ಕಳೆದು ಹೋದಂಥ ಸಮಯ ಅದು ತಿರುಗಿ ಬರುವುದಿಲ್ಲ ಪ್ರಿಯರೇ. ಅದಕ್ಕೆ ಎಫೆಸ 5:16 ವಾಕ್ಯದಲ್ಲಿ ಅಲ್ಲಿ ಒಳ್ಳೆ ಸ್ಪಷ್ಟವಾಗಿ ಪೌಲನು ಹೇಳಿದ್ದಾನೆ, ಸಮಯವನ್ನು ಬೆಲೆಯುಳ್ಳದ್ದೆಂಬುದಾಗಿ ಅದನ್ನು ಉಪಯೋಗಿಸಿಕೊಳ್ಳ್ರಿ ಎಂಬುದಾಗಿ ಅಲ್ಲಿ ಪೌಲನು ಆಲೋಚನೆ ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈಗ ಇನ್ನೂ ಸ್ವಲ್ಪ ದಿವಸ ಈ ಲಾಕ್ಡೌನ್ ಆಚರಣೆಯಲ್ಲಿ ಹೋಗ್ಬೋದು. ಸ್ವಲ್ಪ ಸಡಿಲಿಕೆಗೊಂಡರೂ ಕೂಡ ಇದು ಲಾಕ್ಡೌನ್ ಆಚರಣೆ ಇಲ್ಲಿದೆ, ಆದಷ್ಟು ಸಮಯ ನಮಗೆ ಸಿಗುತ್ತದೆ. ಬರುವ ದಿವಸಗಳಲ್ಲಿ ಗೊತ್ತಿಲ್ಲ, ಲಾಕ್ಡೌನ್ ಎಲ್ಲ ಸಡಿಲಿಕೆಗೊಂಡು ನಾವು ನಮ್ಮ ಲೌಕಿಕವಾದ ಕೆಲಸಗಳಲ್ಲಿ ಬ್ಯುಸಿ ಆಗುತ್ತೇವೆ. ಆ ಟೈಮಲ್ಲಿ ನಮಗೆ ಪ್ರಾರ್ಥನೆಗೆ ಸ್ವಲ್ಪ ಸಮಯ ಕಡಿಮೆ ಸಿಗಬಹುದು, ವಾಕ್ಯ ಓದಲಿಕ್ಕೆ ಸಮಯ ಸಿಗ್ಬೋದು. ಈಗ ಒಳ್ಳೆಯ ಸಮಯ, ಇದನ್ನು ವ್ಯರ್ಥ ಮಾಡಬೇಡಿ. ದೇವರ ಪಾದಪೀಠದಲ್ಲಿ ಕುಳಿತು ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ ಎಂಬುದಾಗಿ ನಾನು ನಿಮಗೆ ಆಲೋಚನೆ ಕೊಡ್ತಾ ಇದ್ದೇನೆ. ಯೇಸು ಸ್ವಾಮಿ ನಮ್ಮನ್ನು ಸಿದ್ಧವಾಗುವುದಕ್ಕಾಗಿ, ಆತನ ಬರೋಣಕ್ಕಾಗಿ ಒಂದು ಪ್ರೀತಿಯಿಂದ ಕೃಪೆಯಿಂದ ಈ ಒಂದು ಒಳ್ಳೆಯ ಸಮಯ ನಮಗೆ ಒದಗಿಸಿ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಇದನ್ನು ನಾವು ವ್ಯರ್ಥ ಮಾಡೋದು ಬೇಡ. ಲೂಕನ ಸುವಾರ್ತೆ 21 34, 35, 36 ವಾಕ್ಯಕ್ಕೆ ತಿರುಗಿನ ಬರೋಣ. 3 ವಿಷಯಗಳಲ್ಲಿ ಯಾವುದು? ಒಂದನೆಯದ್ದು ಅತಿ ಭೋಜನ ಮೊದಲು, ಎರಡನೇದು ಅಮಲು, ಪ್ರಪಂಚ. 3 ಕಾರ್ಯಗಳ ಮುಂದೆ ಓದಿ. ಆ ದಿನವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಆ ದಿನವು ನಿಮ್ಮ ಮೇಲೆ ಅಂದರೆ ಇದರಲ್ಲೇ ಮುಳುಗಿರುವುದಾದರೆ ನಾವು ದೇವರ ಬಗ್ಗೆ ಚಿಂತೆ ಮಾಡದೆ, ಪರಲೋಕ ರಾಜ್ಯದ ಕುರಿತು ಚಿಂತೆ ಮಾಡದೆ, ಪ್ರಾರ್ಥನೆ ಮಾಡದೆ, ಅನ್ಯೋನ್ಯತೆ ಬೆಳೆಸದೆ, ವಾಕ್ಯ ಧ್ಯಾನಿಸದೆ, ಈ ಲೋಕದ ಈ 3 ಕಾರ್ಯಗಳಲ್ಲಿ ಮಗ್ನರಾಗಿರುವಾಗ ಅದು ಉರುಳಿನಂತೆ ಬರ್ತದೆ. ಕಾರಣ ಏನು ಗೊತ್ತಾ? ಸಿದ್ಧರಾಗಿರುವುದಿಲ್ಲ, ಆತ ಬರೋಣಕ್ಕೆ ಸಿದ್ಧರಾಗಿರುವುದಿಲ್ಲ. ಅದಕ್ಕಾಗಿ ಉರುಳಿನಂತೆ ಆ ದಿನ ಪಕ್ಕನೆ ಬಂದೀತು ಅಂತ ಇಲ್ಲಿ ಯೇಸು ಸ್ವಾಮಿ ಸ್ವತಃ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಓದಿ, ಮುಂದೆ ಓದಿ. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆ ದಿನ ಕೇವಲ ದೇವಜನರಿಗ ಮೇಲೆ ಅಲ್ಲ, ಭೂನಿವಾಸಿಗಳೆಲ್ಲರ ಮೇಲೆ ಬರ್ತದೆ. ಆದರೆ ಬರುವುದಕ್ಕಿರುವ ಈ ಎಲ್ಲವುಗಳಿಂದ ತಪ್ಪಿಸಿಕೊಳ್ಳುವ ಯಾರು? ದೇವಜನರು, ಕ್ರೈಸ್ತ ವಿಶ್ವಾಸಿಗಳು ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತು. ಯಾರು ಮನುಷ್ಯಕುಮಾರ? ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯಕುಮಾರನ ಮುಂದೆ ನಿಲ್ಲುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಅಂದನು. ನೋಡಿ ಎಂತ ಸುಂದರವಾದಂತ ವಾಕ್ಯ. ಆದ ಕಾರಣ
ಈ 3 ಸಂಗತಿಗಳ ಕುರಿತಾಗಿ ತುಂಬ ನಾವು ಜಾಗೃತಿ ಆಗಿರಬೇಕು. ಈ ದಿನಮಾನಗಳಲ್ಲಿ ನಮಗೆ ಎಷ್ಟು ಸಾಧ್ಯ ಅಷ್ಟು ಆಸೆಯಿಂದ ನಮ್ಮ ಮದಲಿಂಗನಾದ, ನಮ್ಮ ಹಲಲಿಯ ಗುರುವಾದ, ನಮ್ಮ ತಂದೆಯಾದ, ನಮ್ಮ ದೇವರಾದ ಯೇಸು ಕ್ರಿಸ್ತನ ಪಾದಪೀಠದಲ್ಲಿ ಕುಳಿತುಕೊಂಡು ನಾವು ಸಮಯವನ್ನು ಆದಷ್ಟು ನಾವು ಸಮಯವನ್ನು ಕಳೆಯುವ ಬೇರ್ಪಡಿಸಿ ಪ್ರಿಯರೇ. ಓಕೆ, ಈಗ ನಾವು ನೋಡುವ ಯೇಸು ಕ್ರಿಸ್ತನ ಬರೋಣಕ್ಕೆ ಅನೇಕ ಗುರುತುಗಳುಂಟು. ಸತ್ಯವೇದದಲ್ಲಿ ಅನೇಕ ವಿಧವಾದ ಗುರುತುಗಳ ಬಗ್ಗೆ ಬರೆಯಲ್ಪಟ್ಟಿದೆ. ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ತೆಗೆಯುವ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 24 ವಾಕ್ಯ ಓದುವ. ಅದನ್ನು ಮಾರ್ಕ್ 13ನಲ್ಲಿ ಉಂಟು, ಲೂಕ್ ಚಾಪ್ಟರ್ 21ನಲ್ಲಿ ಕೂಡ ಉಂಟು. ಈಗ ಸದ್ಯಕ್ಕೆ ನಾನು ಮತ್ತ 24ನೇ ಅಧ್ಯಾಯ ಮಾತ್ರ ನನ್ನ ಧ್ಯಾನಕ್ಕಾಗಿ ತೆಗೆದಿದ್ದೇನೆ. ಇಲ್ಲಿ ಅವರು ಎಣ್ಣೆ ಮರದ ಗುಡ್ಡದಲ್ಲಿ ಇದ್ದರು. ಆ ಒಂದು ಸಂದರ್ಭ ಎಲ್ಲಿ ಶಿಷ್ಯರ ಒಂದು ಪ್ರಶ್ನೆಗಳು ನೋಡ್ತೇವೆ ನಾವು. 24:1-2 ವಾಕ್ಯದಲ್ಲಿ ಆತನು ದೇವಾಲಯವನ್ನು ತೋರಿಸಿ ಏನು ಹೇಳ್ತಾ ಇದ್ದಾನೆ, ಇದರ ಮೇಲೆ ಒಂದು ಕಲ್ಲಿನ ಮೇಲೆ ಕಲ್ಲು ಇದರಲ್ಲಿ ಉಳಿಯುವುದಿಲ್ಲ, ಇದು ಕೆಡಲ್ಪಡುವ ದಿವಸ ಬರ್ತದೆಂಬಂತ ಅದು ಒಂದು ಮಾತನ್ನು ಹೇಳ್ತಾನೆ. ಅದು ಮಾತು ಮಾತ್ರವಲ್ಲ, ಸಾಧಾರಣವಾದದ್ದು, ಅದೊಂದು ಪ್ರವಾದನೆಯ ಮಾತಾಗಿತ್ತು. ಯೇಸ್ವಾಮಿ ಹೇಳಿದಂಥ ಪ್ರವಾದನ ಮಾತಾಗಿತ್ತು. ಇದು ಯಾವಾಗ ನೆರವೇರಿತು ಗೊತ್ತುಂಟಾ? ಕ್ರಿಸ್ತ ಶಕ 70ನೇ ಇಸವಿಯಲ್ಲಿ ತೀತ ಎಂಬಂಥ ಅರಸನು, ರೋಮಯ ಅರಸನು ಬಂದು ಆ ಆಲಯವನ್ನು ಕೆಡವಿ ಕಲ್ಲಿನ ಮೇಲೆ ಕಲ್ಲು ಉಳಿಯದಂತೆ ಕಂಪ್ಲೀಟ್ ಆಗಿ ಆತ ಏನು ಮಾಡಿದ, ಆಲಯವನ್ನು ಏನು ಮಾಡಿಬಿಟ್ಟ, ಬಿಡಿಸಿಬಿಟ್ಟ ಪ್ರಿಯರೇ. ಅಲ್ಲಿ ಒಂದು ಗೋಡೆ, ಒಂದು ಬದಿಯಲ್ಲಿ ಆಲಯದ ಒಂದು ಗೋಡೆ ಮಾತ್ರ ಅದು ಉಳಿದಿದೆ. ಇವತ್ತು ಯಹೂದ್ಯರು ಏನು ಮಾಡ್ತಾರೆ, ಆ ಉಳಿದಂಥ ಅರ್ಧ ಭಾಗ, ಒಂದು ಗೋಡೆ ಬಡಿ, ಅದಕ್ಕೆ ಹೇಳ್ತಾರೆ ಕಣ್ಣೀರಿನ ಗೋಡೆ ಎಂಬುದಾಗಿ ಅದಕ್ಕೆ ಹೆಸರಿದೆ. ಆ ಗೋಡೆ ಬಳಿ ಹೋಗಿ ಅವರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮೆಸ್ಸಿಯನನ್ನು ಕಳಿಸು, ತಮ್ಮ ಪಾಪ ಕಡೆಗಾಗಿ ಅಲ್ಲಿ ಹೋಗಿ ಅವ್ರು ದೇವರ ಮುಂದೆ ಅರಿಕೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಗೋಡೆಗೆ ಕಣ್ಣೀರಿನ ಗೋಡೆ ಎಂಬುದಾಗಿ ಹೇಳುತ್ತಾರೆ ಪ್ರಿಯರೇ. ಓಕೆ, ನಾವು ಮತ್ತಾಯನ ಸುವಾರ್ತೆ 24:1-2 ವಾಕ್ಯ ಓದಿಕೊಳ್ಳೋಣ ಮೊದಲು. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದನು. ಆಗ ಆತನು, ಇವೆಲ್ಲವುಗಳನ್ನೆಲ್ಲ ನೋಡುತ್ತಿರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಕಾರಣ ಆ ಕಲ್ಲುಗಳು ಭಯಂಕರ ದೊಡ್ಡ ದೊಡ್ಡ ಕಲ್ಲುಗಳಾಗಿತ್ತು. ಒಂದು ಅಸಾಧಾರಣ ರೀತಿಯಲ್ಲಿ ಕಟ್ಟಲ್ಪಟ್ಟಂತ ಒಂದು ಕಲ್ಲಾಗಿತ್ತು. ತುಂಬ ವರ್ಷಗಳು ಆ ಕಲ್ಲುವನ್ನು ಆಲಯವನ್ನು ಕಟ್ಟುವುದಕ್ಕೆ ಇರಿಸಿದ್ದವು. ಆದರೆ ಯೇಸು ಅವರು ಆಶ್ಚರ್ಯದಿಂದ ಆ ದೇವಾಲಯ ನೋಡ್ತಾ ಇರುವಾಗ ಇದರಲ್ಲಿ ಒಂದು ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಅಂದರೆ ಒಂದು ಪ್ರವಾದನೆಯನ್ನು ಅಲ್ಲಿ ಯೇಸು ಹೇಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಭವಿಷ್ಯದಲ್ಲಿ ಆ ಪ್ರವಾದನೆ ನೆರವೇರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಓಕೆ, 3ನೇ ವಾಕ್ಯದಲ್ಲಿ ಎಣ್ಣೆ ಮರ ಗುಡ್ಡದಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಯೇಸು ಕುಳಿತುಕೊಂಡಾಗ ಶಿಷ್ಯರು ಬಂದು ಕೇಳ್ತಾರೆ, ಎರಡು ಪ್ರಶ್ನೆ ಕೇಳ್ತಾರೆ. ಒಂದು, ಇದೆಲ್ಲವೂ ಸಂಭವಿಸಕ್ಕಿರುವಂಥ ಸಮಯ ಮತ್ತು ಯುಗಾದ ಸಮಾಪ್ತಿ. ಓದಿ ವಾಕ್ಯ. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ. ಒಂದು, ನೀನು ಪ್ರತ್ಯಕ್ಷತೆ ಅಂದರೆ ರಹಸ್ಯ ಬರೋಣ, ಸೀಕ್ರೆಟ್ ಕಮಿಂಗ್. ನಾವು ಇವತ್ತು ರಾಪ್ಚರ್ ಅಂತ ಹೇಳ್ತೇವಲ್ಲ, ರಾಪ್ಚರ್ ಅದು ಪ್ರತ್ಯಕ್ಷತೆ ಆಗಿದೆ. ಓಕೆ, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ. ಎರಡನೇಗೆ ಯುಗದ ಸಮಾಪ್ತಿ ಎಂಬುದಾಗಿ ಹೇಳ್ಬೇಕಾದ್ರೆ ಕೃಪಾಯುಗ ಅಥವಾ ಈ ಯುಗವು ಸಮಾಪ್ತಿಯಾಗುವುದಕ್ಕೆ ಯಾವಾಗ ಆಗುವಂಥದ್ದಂದರೆ, ಈಗ ಟೋಟಲಿ 9 ಯುಗಗಳನ್ನು ನಾನು ಕೌಂಟ್ ಮಾಡಬಹುದು. ಒಂದು ಹಾಲಲ್ಲಿ ಶೂನ್ಯ ಯುಗ ಅಂತ ಹೇಳ್ತಾರೆ. ಅಂದರೆ ಈ ಕಾಲಗಳು ಬರೋದಕ್ಕೆ ಮುಂಚಿತವಾಗಿದ್ದಂಥ ಯುಗ, ಆದಮ ಅವ್ವರಿಗಿಂತ ಮುಂಚಿತವಾಗಿದ್ದ ಯುಗ, ಭೂಮಿ ಕ್ರಮಪಡಿಸೋಕ್ಕಿಂತ ಮುಂಚಿತವಾಗಿದ್ದಂಥ ಯುಗಕ್ಕೆ ಶೂನ್ಯ ಯುಗ ಎಂಬುದಾಗಿ ಹೇಳ್ತಾರೆ. ನಂತರ ಬಂದದ್ದು ನಿಷ್ಕಳಂಕ ಯುಗ, ಆದಾಮನ ಅವರ ಸಮಯ ಕೇಳ್ತಾರೆ, ಏದೆನ್ ತೋಟದಲ್ಲಿದ್ದಂಥ ಸಮಯ, ಅದಕ್ಕೆ ಹೇಳ್ತಾರೆ ನಿಷ್ಕಳಂಕ ಯುಗ, ಇನ್ನೋಸೆಂಟ್ ಏಜ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಪ್ರಿಯರೇ. ಅದರ ನಂತರ ಬಂತು ಈ ಒಂದು ನೋಹನ ಸಮಯದಲ್ಲಿ ಮನಸ್ಸಾಕ್ಷಿ ಯುಗ, 3ನೇದಾಗಿ ಮನಸ್ಸಾಕ್ಷಿಯ ಯುಗ, ಅಲ್ಲಲ್ಲಿಯ. ಮತ್ತು 4ನೇದಾಗಿ ನಾವು ನೋಡ್ತೇವೆ ಈ ಬಾಬೇಲ್ ಗೋಪುರ ಕಟ್ಟಲ್ಪಟ್ಟಂಥ ನಿಮ್ರೋಧನ ಸಮಯದಲ್ಲಿ ಅಧಿಕಾರದ ಯುಗ, ಏಜ್ ಆಫ್ ಅಥಾರಿಟಿ, ಅಧಿಕಾರದ ಯುಗ ಎಂಬುದಾಗಿ ಅದಕ್ಕೆ ಕರೀತಾರೆ. ಅದು ಅಬ್ರಹಾಮನ ಕಾಲದವರೆಗೆ ಮುಂದುವರಿಯಿತು ಅಧಿಕಾರದ ಯುಗ. ಅಬ್ರಹಾಮನ ಕಾಲದಿಂದ ನಾವು ಈ ಯೇಸು ಸ್ವಾಮಿಯ ಒಂದು ಏನು ಹೇಳ್ತಾರೆ, ಅಬ್ರಹಾಮನ ಕಾಲದಿಂದ ಮೋಶೆಯ ಸಮಯದವರೆಗೆ ಅದಕ್ಕೆ ಹೇಳ್ತಾರೆ ವಾಗ್ದಾನಗಳ ಯುಗ.
ಏಜ್ ಆಫ್ ಪ್ರಾಮಿಸ್ ಅಂತಾರೆ, ಏಜ್ ಆಫ್ ಪ್ರಾಮಿಸ್, ವಾಗ್ದಾನಗಳ ಯುಗ ಎಂಬುದಾಗಿ ಹೇಳ್ತಾರೆ. ಮತ್ತು ಸಿನಾಯ್ ಪರ್ವತದಿಂದ ಅಲ್ಲಲ್ಲಿಯ ಯೇಸುಸ್ವಾಮಿಯ ಮರಣದ ಕಲ್ವಾರಿ ಕುರುಜ ಮರಣ ಉಣರ್ಪಕ್ಕೆ ಪುನಸದವರೆಗೆ ಅದಕ್ಕೆ ಹೇಳ್ತಾರೆ ಏಜ್ ಆಫ್ ಲಾ ಅಥವಾ ಧರ್ಮಶಾಸ್ತ್ರ ಯುಗ ಎಂಬುದಾಗಿ ಹೇಳುತ್ತಾರೆ. ಅಥವಾ ಯೇಸುಸ್ವಾಮಿಯ ಪುನರ್ಸನ ನಂತರ ಇವತ್ತಿನವರೆಗೆ ನಡೆಯುತ್ತಿರುವಂಥ ಒಂದು ಯುಗ ಅದಕ್ಕೆ ಅರ್ಥ ಕೃಪಾಯುಗ, ಏಜ್ ಆಫ್ ಗ್ರೇಸ್ ಎಂಬುದಾಗಿ ಕರೆಯುತ್ತಾರೆ ಪ್ರಿಯ, ಕೃಪಾಯುಗ ಎಂಬುದಾಗಿ ಕರೆಯುತ್ತಾರೆ. ಏಳನೇದಾಗಿ ನೆಕ್ಸ್ಟ್ ಬರುವಂಥ ಒಂದು ಯುಗ ಅಂತ್ಯಕ್ರಿಸ್ತನ ಯುಗ. ಅದು 7 ವರ್ಷಗಳು ಮಾತ್ರ ಅದಿರುವಂಥದ್ದು, ಅಂತ್ಯಕ್ರಿಸ್ತನ ಒಂದು ಯುಗವಾಗಿದೆ ಪ್ರಿಯರೇ. ಮತ್ತು 8ನೇದಾಗಿ ಅಂತ್ಯಕ್ರಿಸ್ತ ನಂತರವಾಗಿ ಬರುವಂಥದ್ದು ಮಿಲೇನಿಯಂ ಯುಗ. ಅಂದರೆ ಮಿಲೇನಿಯಂ ಎಂಬುದಾಗಿ ಹೇಳ್ಬೇಕಾದ್ರೆ 1000 ವರ್ಷದ ಆಳ್ವಿಕೆಯ ಒಂದು ಆಡಳಿತದ ಒಂದು ಯುಗವಾಗಿರುತ್ತದೆ. ಅದಕ್ಕೆ ಮಿಲೇನಿಯಂ ಏಜಸ್ ಎಂಬುದಾಗಿ ಹೇಳ್ತಾರೆ. ಅದರ ನಂತರ ಬರುವಂಥದ್ದು ಹೊಸ ಭೂಮಿ ಹೊಸ ಆಕಾಶ, ಏಜ್ ಆಫ್ ಇಟರ್ನಿಟಿ ಅಂದರೆ ನಿತ್ಯತೆ ಯುಗ ಎಂಬುದಾಗಿ ಕರೆಯಲ್ಪಡುತ್ತದೆ. ಹೀಗೆ 9 ಯುಗಗಳನ್ನು ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಕೌಂಟ್ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಇವರು ಕೇಳುವಂಥ ಪ್ರಶ್ನೆ, ನಿನ್ನ ಪ್ರತ್ಯಕ್ಷತೆಗೂ ಯುಗದ ಸಮಾಪ್ತಿಗೂ ಇರುವಂಥ ಒಂದು ಅದು ಪುನಃ ಓದಿ ವಾಕ್ಯ, 3ನೇ ವಾಕ್ಯ. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನೋಡಿ, ಈ ಯುಗಗಳು ಮುಗಿಲಿಕ್ಕೆ ಹೋಗುತ್ತದೆ, ಮತ್ತೆ ಒಂದೇ ಯುಗದು ಏಜ್ ಆಫ್ ಇಟರ್ನಿಟಿ, ನಿತ್ಯತೆ ಯುಗ ಮಾತ್ರ ಒಂದು ಉಳಿತದೆ. ಈಗಿರುವಂಥ ಎಲ್ಲ ಯುಗಗಳಿಗೆ ಒಂದು ಮುಕ್ತಾಯವನ್ನು ದೇವರು ಕೊಡಲಿಕ್ಕೆ ಹೋಗುತ್ತಾನೆ. ಒಂದು ಮುಕ್ತಾಯ ಇದೆ. ಯೇಸುವಿನ ಪ್ರತ್ಯಕ್ಷತೆಯ ಸೂಚನೆಗೂ ಅವರು ಗುರುತನ್ನು ಕೇಳ್ತಾ ಇದ್ದಾರೆ. ಮತ್ತು ಈ ಯುಗದ ಸಮಾಪ್ತಿ, ಯುಗಗಳ ಒಂದು ಸಮಾಪ್ತಿ ಆಗಬೇಕಲ್ಲ, ಅದರ ಕುರಿತಾಗಿ ಕೇಳ್ತಾ ಇದ್ದಾರೆ. ಅದರ ಗುರುತು ಏನು, ಅದು ಸೂಚನೆ ಎಂಬುದಾಗಿ ಕೇಳಿದಾಗ ಯೇಸು ಸೂಚನೆ ಹೇಳ್ತಾರೆ. ಕಾರಣ ಏನೆಂದರೆ ಅಪೊಸ್ತಲಕೃತ್ಯ 1ನೇ ಅಧ್ಯಾಯ 6-7 ವಾಕ್ಯದಿಂದ ನಿಮಗೆ ನೆನಪಿರಬೇಕು. ಪುನಸ್ಸನ್ನನಾದಂಥ ಕರ್ತನಾದ ಯೇಸು ಸ್ವಾಮಿ ಪುನಸ್ಸನ್ನನಾಗಿ 40ನೇ ದಿವಸ, ಅದು ಆ 40ನೇ ದಿವಸ ಆತನು ಸ್ವರ್ಗಾರೋಹಣನಾಗುವಂಥ ಒಂದು ಸಮಯವಾಗಿತ್ತು. ಅಲ್ಲಿ ನೆರೆದಂಥ ಶಿಷ್ಯರು ಆತನಿಗೆ ಒಂದು ಸವಾಲು ಕೇಳ್ತಾ ಇದ್ದಾರೆ, ಈ ಸಮಯದಲ್ಲಿಯಾ ನೀನು ರಾಜ್ಯವನ್ನು ಸ್ಥಾಪಿಸ್ಲಿಕ್ಕೆ ಹೋಗುತ್ತಿ? ಅವರು ಶಾರೀರಿಕವಾದಂಥ ಒಂದು ಕಣ್ಣಿಗೆ ಕಾಣುವಂಥ ರಾಜ್ಯದ ಬಗ್ಗೆ, ಅಂದರೆ ಈ ಒಂದು ಇಸ್ರೇಲ್ ದೇಶದ ಬಗ್ಗೆ ಅವರು ಮಾತಾಡ್ತಾ ಇದ್ದರು. ಈ ಒಂದು ಆ ಟೈಮಲ್ಲಿ ಇಸ್ರೇಲನ್ನು ಆಳ್ವಿಕೆ ಮಾಡುತ್ತಾ ಇದ್ದಂದು ರೋಮಾಯ ಸರ್ಕಾರವಾಗಿತ್ತು. ರೋಮಾಯ ಸರ್ಕಾರದ ಕೈಯಿಂದ ಇವರು ಬಿಡುಗಡೆ ಮಾಡಿ ಯೇಸು ಸ್ವಾಮಿ ತನ್ನ ರಾಜ್ಯವನ್ನು ಸ್ಥಾಪಿಸುತ್ತಾನೆಂಬುದಾಗಿ ಅವರು ಯೋಚನೆ ಮಾಡಿದರು. ನಿಮಗೆ ನೆನಪಿರಬೇಕು, ಅವರು ಯೇಸುನ ಮಾಡುವಂಥ ಅದ್ಭುತ ಸೂಚಕ ಕಾರ್ಯಗಳನ್ನು ಕಂಡುಕೊಂಡು ಅನೇಕ ಸಲ ಆತನು ರಾಜ್ಯನನ್ನಾಗಿ ಮಾಡಬೇಕೆಂಬುದಾಗಿ ಪ್ಲಾನ್ ಹಾಕಿದ್ದುಂಟು. ನಾವು ಒಂದೆರಡು ವಾಕ್ಯ ಓದುವ. ಯೋಹನ್ನ 6:14 ಓದಿ. ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ, ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು. ಆಗ ಯೇಸು ಅವರು ಬಂದು ತನ್ನನ್ನು ಹಿಡುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು. ಇವನ್ ಪಿಲಾತನು ಯೇಸುವನ್ನು ಕೇಳಿದ್ದು, ನೀನು ಯೆಹೂದ್ಯರ ಅರಸನ ಹೌದೋ ಎಂಬುದಾಗಿ. ಅದರ ಅರ್ಥ ಏನಂದರೆ ಅವರು ಫಿಸಿಕಲಿ ಕಿಂಗ್ಡಮ್ ಬಗ್ಗೆ, ಅಂದರೆ ಶಾರೀರಿಕವಾದ ಕಣ್ಣಿಗೆ ಕಾಣುವಂಥ ಲೋಕದ ರಾಜ್ಯದ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಯೇಸು ಮಾತಾಡುತ್ತಿದ್ದು ಯಾವಾಗಲೂ ಆತ್ಮಿಕ ರಾಜ್ಯದ ಬಗ್ಗೆ, ಪರಲೋಕ ರಾಜ್ಯದ ಬಗ್ಗೆ ಯಾವಾಗಲೂ ಯೇಸು ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಕಾರಣ ಪರಿಶುದ್ಧಾತ್ಮನು ಅಲ್ಲಿವರೆಗೆ ಅವರ ಮೇಲೆ ಬರಲಿಲ್ಲ. ಯಾಕಂದರೆ ನೋಡಿ, ಯೇಸು ಒಂದು ಮಾತಾಡಿದ ಯೋಹನ್ನನ ಸುವಾರ್ತೆ 16ನೇ ಅಧ್ಯಾಯ 12-13 ವಾಕ್ಯದಲ್ಲಿ, ಆ ಪವಿತ್ರಾತ್ಮನು ಬಂದು ನಿಮ್ಮನ್ನು ಸಂಪೂರ್ಣವಾಗಿ ಸತ್ಯಕ್ಕೆ ಓದಿ ಸಿಕ್ಕಿದ್ರೆ ಓದಿ ಆ ವಾಕ್ಯ. ಜಾನ್ 16:12-13. ನಾನು ನಿಮಗೆ ಹೇಳಬೇಕಾದುದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರುವನು. ನೋಡಿ, ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ಯೇಸುಸ್ವಾಮಿ ಸ್ಪಷ್ಟವಾಗಿ ಅಲ್ಲಿ ಹೇಳಿರುವುದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಹೋಗಿ ಆಕ್ಟ್ಸ್ ಚಾಪ್ಟರ್ 1:6-7 ಓದಿ. ಅಪೊಸ್ತಲಕೃತ್ಯ 1:6-7. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ.
ಹಲ್ಲೆಲೂಯಾ. ಯೇಸು ಸ್ಪಷ್ಟವಾಗಿ ಹೇಳ್ತಾನೆ, ತಂದೆ ತನ್ನ ಅಧೀನದಲ್ಲಿ ಇಟ್ಟುಕೊಂಡಂಥ ಕಾಲಗಳನ್ನು ಸಮಯಗಳನ್ನು ತಿಳ್ಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೂದಾಯ, ಸಮಾರ್ಯ, ಜೆರುಸಲೇಮ್ ಮತ್ತು ಪ್ರಪಂಚದ ಕಟ್ಟ ಕಡೆಗಳಿಗೆ ನೀವು ನನಗೆ ಸಾಕ್ಷಿಗಳಾಗಿವ್ರಿ. ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಇದರ ಸಮಯ ಅಂದರೆ ಅವರಿಗೆ ಬಿಡಿಸಿ ಕೂಡ ಅಲ್ಲಿ ಯೇಸು ಹೇಳ್ತಾ ಇಲ್ಲ. ಕಾರಣ ಪವಿತ್ರಾತ್ಮನು ಬಂದರೆ ಮಾತ್ರ ಅವರು ಅರ್ಥ ಮಾಡಿಕೊಳ್ತಾರೆ ಎಂಬುದಾಗಿ ಯೇಸುವಿಗೆ ಚೆನ್ನಾಗಿ ಗೊತ್ತಿತ್ತು ಪ್ರಿಯರೇ. ಓಕೆ, ನಾವು ಮತ್ತೆ ಸುವಾರ್ತೆ 24ನೇ ಅಧ್ಯಾಯ ನಾವು 4ನೇ ವಾಕ್ಯದಿಂದ ಓದುವ. ಅವರಿಗೀಗ ಸ್ಪಷ್ಟವಾಗಿ ಯುಗದ ಆತನ ಪ್ರತ್ಯಕ್ಷತೆಗೂ ಯುಗದ ಸಮಾಪ್ತಿಗೂ ಇರುವ ಈ ಗುರುತುಗಳನ್ನು ಯೇಸು ಮೇಲೆ ಹೇಳ್ತಾ ಇದ್ದಾನೆ. ಓದಿಕೊಳ್ಳುವ ನಾವು. ಯುಗದ ಸಮಾಪ್ತಿಗೂ ಸೂಚನೆ ಏನು ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ಎಂದು ನಾವು ತಿಳ್ಕೋಬೇಕು. ಇವತ್ತು ದೇವರ ವಾಕ್ಯವನ್ನು ನಾವು ಓದಿ ಚೆನ್ನಾಗಿ ಕಲಿತುಕೊಳ್ಬೇಕು ಪ್ರಿಯರೇ. ನೀವು ದೇವರ ವಾಕ್ಯದಲ್ಲಿ ಓದಿ ಚೆನ್ನಾಗಿ ವಾಕ್ಯ ಕಲಿತುಕೊಳ್ಳುವುದಾದರೆ ನಿಮ್ಮನ್ನು ಯಾರು ಮೋಸ ಮಾಡಲಿಕ್ಕೆ ಆಗುವುದಿಲ್ಲ. ಅನೇಕ ಸಲ ಏನಾಗ್ತದೆ, ಅನೇಕ ಸಲ ವಾಕ್ಯವನ್ನು ಸರಿಯಾಗಿ ನಾವು ಓದದೆ ಕಲಿಯದಿರುವ ನಿಮಿತ್ತ ಇವತ್ತು ದಿನಮಾನಗಳಲ್ಲಿ ಅನೇಕ ದೇವಜನ ಮೋಸಕ್ಕೆ ಒಳಗಾಗುತ್ತಾರೆ. ಹೋಶೇಯನ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ, ಅಲ್ಲಿ ಸ್ಪಷ್ಟವಾಗಿ ದೇವರು ದುಃಖದಿಂದ ಹೇಳ್ತಾ ಇದ್ದಾನೆ, ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗುತ್ತಿದ್ದಾರೆ. ಹೌದಾ? ಸಿಕ್ಕಿದ್ರೆ ಓದಬಹುದು. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದೇವೆ. ದುಃಖದಿಂದ ಹೇಳ್ತಾ ಇದ್ದಾನೆ ದೇವರು. ಇನ್ನೊಂದು ವಾಕ್ಯ ಓದಿ, ಏಷ್ಯಾ 5:13, ಐಸಾಯ 5:13. ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ನನ್ನ ಜನರು ಜ್ಞಾನಹೀನರಾಗಿ ಎಲ್ಲಿಗೆ ಹೋಗ್ತಾರೆ? ಸೆರೆಗೆ ಹೋಗ್ತಾರೆ. ಸೆರೆಗೆ ಹೇಗೆ ಹೋಗುವುದು? ಜ್ಞಾನಹೀನತೆ, ವಾಕ್ಯದ ಕೊರತೆ, ಜ್ಞಾನದ ಕೊರತೆ. ಇನ್ನೊಂದು ವಾಕ್ಯ ಓದಿ, ಜ್ಞಾನೋಕ್ತಿ 5ನೇ ಅಧ್ಯಾಯ 23ನೇ ವಾಕ್ಯ, ಪ್ರಾಬ್ಸ್ 5:23. ಸದುಪದೇಶದ ಕೊರತೆಯಿಂದಲೇ ಸದುಪದೇಶದ ಕೊರತೆಯಿಂದಲೇ ಸಾಯುವನು, ತನ್ನ ಅತಿ ಮೂರ್ಖತನದಿಂದ ಭ್ರಾಂತನಾಗುವನು. ತನ್ನ ಅತಿ ಮೂರ್ಖತನದಿಂದ ಭ್ರಾಂತನಾಗುವನು ಅಂದ್ರೆ ಸದುಪದೇಶ, ಸತ್ಯ ಉಪದೇಶದ ಕೊರತೆಯಿಂದಲೇ ಸಾಯ್ತಾನೆಂಬುದಾಗಿರುವ ವಾಕ್ಯ. 1:32 ಕೂಡ ಓದಿ, ಜ್ಞಾನೋಕ್ತಿ 1:32, 132. ಮೂಢರು ತನ್ನ ಉದಾಸೀನತೆಯಿಂದಲೇ ಹತರಾಗುವರು. ಮೂಢರು ತನ್ನ ಉದಾಸೀನತೆಯಿಂದಲೇ ಹತರಾಗುವರು. ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ಏನಾಗ್ತದೆ? ನಿಶ್ಚಿಂತೆ ಅಂದ್ರೆ ಟೆನ್ಷನ್ ಇಲ್ಲ, ಯಾರಿಲ್ಲ. ಯಾರಿಗೆ ಈಗ ರಸ ಬರುವಂಥ ಚಿಂತೆ, ಟೆನ್ಷನ್, ಯಾಕೆ ಪ್ರಿಪರೇಷನ್ ಇಲ್ಲ. ಮೂಢ ಏನು ಮಾಡ್ತಾರೆ ಅವರು? ನಿಶ್ಚಿಂತೆಯಿಂದಲೇ ಅವರು ಹತರಾಗುತ್ತಾರಂತೆ. ಇನ್ನೊಂದು ವಾಕ್ಯ ಯಾವುದು? ಮತ್ತಾಯ 27:29, ಮ್ಯಾಥ್ಯೂ 22:29. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ. ನೀವು ಶಾಸ್ತ್ರವನ್ನಾದರೂ ದೇವರ ವಾಕ್ಯದ ಶಕ್ತಿಯನ್ನು ತಿಳಿಯದೆ ನೀವೇನಾಗ್ತೀರಿ? ತಪ್ಪುತ್ತೀರಿ ಎಂಬುದಾಗಿ ಯೇಸು ಅವರಿಗೆ ಹೇಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಆ ವಾಕ್ಯ ನಾವು ಸರಿಯಾಗಿ ತಿಳ್ಕೋಬೇಕು. ಮತ್ತೆ 13:23 ಹೇಳ್ತದೆ, ವಾಕ್ಯವನ್ನು ಕೇಳಿ ಕೇಳಿ ತಿಳ್ಕೊಂಡವರು, ಅರ್ಥ ಮಾಡಿಕೊಂಡವರು 30, 60, 100ರಷ್ಟು ಫಲ ಕೊಡ್ಲಿಕ್ಕೆ ಸಾಧ್ಯ ಅಂತ ಆ ವಾಕ್ಯದ ಓದಿ ಸಿಕ್ಕಿದ್ರೆ. ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ವಾಕ್ಯ ಕೇಳಿ ತಿಳುಕೊಂಡವನು, ಅರ್ಥ ಮಾಡಿಕೊಂಡವನು. ನೋಡಿ, ಲೂಕ 4 ಅಧ್ಯಾಯ ಮತ್ತು ಮತ್ತೆ 4 ಅಧ್ಯಾಯ ಓದುವುದಾದರೆ, ಯೇಸುಸ್ವಾಮಿ 40 ದಿವಸ ಉಪವಾಸ ಮಾಡಿಕೊಂಡು ಪವಿತ್ರಾತ್ಮನ ಒಂದು ನಡೆಸುವಿಕೆಯಿಂದ ನಡೆಸಲ್ಪಟ್ಟಿರುವಂಥ ಸಂದರ್ಭ, ಸೈತಾನ ಏನು ಮಾಡ್ತಾನೆ? ಅನೇಕ ಶೋಧಕೊಂಡು ಬರ್ತಾನೆ. ಆ ಯೇಸು ಏನು ಹೇಳಿದ? ಸೈತಾನ ಹೇಳ್ತಾ, ಇದು ಬರೆದಿದೆ ಈ ವಾಕ್ಯ. ಯೇಸು ಏನು ಹೇಳಿದ? ಇದು ಬರೆದಿದೆ. ಆದ ಕಾರಣ ಈ ದಿನಮಾನಗಳಲ್ಲಿ ನಮ್ಮನ್ನು ಯಾರು ಮೋಸಪಡಿಸಬಾರದು ಪ್ರಿಯರೇ. ಯಾವ ದುರ್ಬೋಧಕರಾಗಲಿ ದುರುಪದೇಶಕರಾಗಲಿ ನಮ್ಮನ್ನು ಮೋಸಪಡಿಸದಂತೆ ವಾಕ್ಯದ ಜ್ಞಾನದಲ್ಲಿ ನಾವು ತುಂಬಲ್ಪಟ್ಟಿರಬೇಕು. ಒಂದು ಹೀಗೆ ಬರೆದಿದೆ ಎಂಬುದಾಗಿ ಅವ್ರು ಹೇಳುವುದಾದರೆ ನಮಗೆ ಹೇಳಲಿಕ್ಕೆ ಗೊತ್ತಿರಬೇಕು, ಹೀಗೂ ಬರೆದಿದೆ, ಅಲ್ಲಯ್ಯ ಹೀಗೂ ಬರೆದಿದೆ ಎಂಬುದಾಗಿ ಹೇಳುವುದಕ್ಕೆ ನಮಗೆ ಗೊತ್ತಿರಬೇಕು. ಅದಕ್ಕಾಗಿ ತುಂಬ ನಾವು ಈ ದಿನಮಾನಗಳ ಎಚ್ಚರಿಕೆಯಿಂದ ವಾಕ್ಯ ಆದಷ್ಟು ಓದಿ ವಾಕ್ಯದ ಜ್ಞಾನ ಪಡೆದು ತಿಳುವಳಿಕೆಯನ್ನು ಹೊಂದಿಕೊಂಡು ನಾವು ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗೋಣ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನಿಮ್ಮನ್ನು ಯಾರು ಕೂಡ ಮೋಸಗೊಳಿಸದಿರಲಿ. ಓಕೆ, ಮತ್ತಾಯ 24:4ನೇ ವಾಕ್ಯಕ್ಕೆ ತಿರುಗಿ ಬರುವ.
ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಎಷ್ಟೋ ಜನ ಮೊದಲ ಗುರುತು ಏನು ಗೊತ್ತುಂಟಾ? ಅಲ್ಲಲ್ಲಿ ಮೊದಲದಾಗಿ ಮೋಸಗೊಳಿಸುತ್ತಾರೆ, ಎರಡನೇದಾಗಿ ನಾನು ಕ್ರಿಸ್ತನು ಎಂಬುದಾಗಿ ಹೇಳಿ ಅನೇಕರನ್ನು ಮೋಸಗೊಳಿಸುತ್ತಾರೆ. ಪ್ರಿಯರೇ, ಇವತ್ತು ಕಳೆದ ಶತಮಾನಗಳಲ್ಲಿ ನಾನೇ ಕ್ರಿಸ್ತನೆಂಬುದಾಗಿ ಹೇಳಿಕೊಂಡು ಎಷ್ಟೋ ಜನರು ಬಂದರು, ಮಣ್ಣಿಗೆ ಮಣ್ಣಾಗಿ ಹೋದರು. ಪ್ರಿಯರೇ, ಆದ ಕಾರಣ ವಾಕ್ಯದಲ್ಲಿ ಗೊತ್ತು, ವಾಕ್ಯ ಏನು ಹೇಳ್ತಾ. ಈಗ ನಿಮಗೆ ಕೂಡ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ಈ ದಿನಮಾನಗಳಲ್ಲಿ ಯೇಸುವಿನ ಮೂರ್ತಿಯಿಂದ ಕಣ್ಣೀರು ಬರ್ತಾ ಇದೆ, ಆತ ಮರಿಯಳ ಮೂರ್ತಿಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳಿದ ಕೂಡಲೇ ಅಯ್ಯೋ ಅದ್ಭುತ ಅಂತೇಳಿ ಓಡಿ ಹೋಗುವವರ ಜನರು ಕಡಿಮೆ ಇಲ್ಲ. ಅಲ್ಲಲ್ಲಿಯ ಹಾಗಾದರೆ ನಾನು ಕ್ರಿಸ್ತನಂತ ಯಾರಾದರೂ ಬರುವುದಾದರೆ ಭವಿಷ್ಯದಲ್ಲಿ ದಯಮಾಡಿ ಓಡಬೇಡಿ ನೋಡುವುದಕ್ಕೋಸ್ಕರ. ಕಾರಣ ಯೇಸು ಹೇಗೆ ಬರ್ತಾನಂತ ನಿಮಗೆ ಗೊತ್ತುಂಟು. ಯೇಸು ಹೇಗೆ ಬರಲಿಕ್ಕಿದ್ದಾನೆ ಅದು ವಾಕ್ಯ ಬೇಕಾದರೆ ಅವನು ಕಳೆದ ದಿವಸ ಓದಿದ್ದೇವೆ ನಾವು. ಮತ್ತೆ 24-27 ವಾಕ್ಯ ಓದಿ. ಹೇಗೆ ಮುಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಆಮೇನ್. ಇನ್ನೊಂದು ವಾಕ್ಯ ಓದಿ, ಅಪೊಸ್ತಲರು 1:9, ಆಕ್ಟ್ಸ್ 1:9-10. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರಕ್ಕೆ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ಯಾವ ರೀತಿ ಆಕಾಶದೊಳಗೆ ಏರಿ ಹೋದನು ನೀವು ಕಂಡಿರೋ ಹೋಗುವುದನ್ನು ಅದೇ ರೀತಿಯಲ್ಲಿ ಬರುವನು ಎಂದು ಅದೇ ರೀತಿಯಲ್ಲಿ ತಿರುಗಿ ಎಣ್ಣೆ ಮರ ಗುಡ್ಡಕ್ಕೆ ಬರ್ತಾನೆ. ಅಲ್ಲಯ್ಯ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. 1 ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ ಓದಿ. 16 ವರ್ಸ್ ಓಕೆ, 15-16 ಸೇರಿಸಿ ಓದಿ. 15-16. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ತುತ್ತೂರಿಯ ಧ್ವನಿಯೊಡನೆಯೂ ಪ್ರಧಾನ ದೂತನ ತುತ್ತೂರಿ ಧ್ವನಿಯೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಪ್ರಧಾನ ದೂತನ ಶಬ್ದದೊಡನೆಯೂ ಆಕ್ಚುಲಿ ಅದು ಓಕೆ. ಪ್ರಧಾನ ದೂತರ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಮುಂದೆ ಆಕಾಶದಿಂದ ಇಳಿದು ಬರುವನು. ಆಕಾಶದಿಂದ ಇಳಿದು ಬರುವನು. ಹೇಗೆ ಬರ್ತಾನೆ? ಆಕಾಶದಿಂದ ಇಳಿದು ಬರ್ತಾನೆ. ಪ್ರೈಸ್ ಗಾಡ್. ನೋಡಿ, ಎಲ್ಲಿ? ಭೂಮಿಗೆಲ್ಲ, ಮಧ್ಯ ಆಕಾಶಕ್ಕೆ. ಪ್ರೈಸ್ ಗಾಡ್. ಇದು ಸ್ಪಷ್ಟವಾಗಿ ನಿಮಗೆ ಗೊತ್ತಿರಬೇಕು. ಯಾರಾದರೂ ಭವಿಷ್ಯದಲ್ಲಿ ಒಂದು ವೇಳೆ ನನಗೆ ಗೊತ್ತಿಲ್ಲ ನಾನು ಎಷ್ಟು ದಿವಸ ಇರ್ತೇನೆ, ನಿಮಗೆ ಗೊತ್ತಿಲ್ಲ ನೀವು ಎಷ್ಟು ದಿವಸ ಇರ್ತೀರಿ. ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೂ ನಾವು ಕಲಿಸಬೇಕು, ವಾಕ್ಯವನ್ನು ಚೆನ್ನಾಗಿ ಕಲಿಸಬೇಕು. ಮಕ್ಕಳು ಅಥವಾ ನಾವು ದೇವ್ರ ವಾಕ್ಯ ಸರಿಯಾಗಿ ಅರಿತುಕೊಂಡ್ರೆ ನಮ್ಮನ್ನು ಯಾರೂ ಮೋಸ ಮಾಡಲಿಕ್ಕೆ ಆಗಲ್ಲ. ಯೇಸು ಅಮೆರಿಕದಲ್ಲಿದ್ದಂತೆ ಅಮೆರಿಕ ಟಿಕೆಟ್ ತೊಗೊಂಡು ವೀಸಾ ತೊಗೊಂಡು ಓಡಿ ಹೋಗೋದಲ್ಲ. ಅಥವಾ ಯೇಸು ಬೆಂಗಳೂರಿಗೆ ಬಂದಿನಾನಂತೆ ಎಂದು ಯಾರು ಹೇಳಿದರೆ ಗಾಡಿ ಇಟ್ಕೊಂಡು ಓಡಿ ಹೋಗೋದು, ಬಸ್ ಟಿಕೆಟ್ ತೊಗೊಂಡು ಓಡಿ ಹೋಗೋದಲ್ಲ. ಪ್ರೈಸ್ ಗಾಡ್. ಅದು ಅಲ್ಲಿದ್ದಾನಂತೆ, ಇಲ್ಲಿ ಆ ಕಾಡಲಿಗೆ ಬಂದಿದ್ದಾನಂತೆ, ಅಲ್ಲಿ ಆಶ್ರಮದಲ್ಲಿ ಬಂದಿದ್ದಂತ ಯಾರು ನಿಮಗೆ ಎಲ್ಲಿ ಓಡಿ ಹೋಗಬೇಡಿ. ಯೇಸು ಹೇಗೆ ಬರ್ತಾನೆ ಅಂತ ನಾವು ಚೆನ್ನಾಗಿ ವಾಕ್ಯದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕಾಗಿ ಹೇಳೋದು, ಯಾರು ನಮಗೆ ಮೋಸ ಮಾಡಬಾರದು. ವಾಕ್ಯವನ್ನು ಚೆನ್ನಾಗಿ ನಾವು ಕಲಿಯಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮನ್ನು ಯಾರು ಮೋಸ ಮಾಡಲಿಕ್ಕೆ ಆಗಲ್ಲ. ಹೀಗೆ ಬರೆದಿದೆ ಅಂದರೆ ಹೀಗೂ ಬರೆದಿದೆ ಅಂತ ಹೇಳಲಿಕ್ಕೆ ನಾವು ನಮಗೆ ಗೊತ್ತಿರಬೇಕು ಪ್ರಿಯರೇ. ಓಕೆ, ಮುಂದೆ ಮ್ಯಾಥ್ಯೂ ಚಾಪ್ಟರ್ 24 ಕಂಟಿನ್ಯೂ. ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧಗಳಾಗುವ ಆಗಿದೆ ಎಂಬ ಸುದ್ದಿಯನ್ನು, ಪ್ರೈಸ್ ಗಾಡ್, ಯುದ್ಧಗಳು ಆಗುವ ಆಗಿದೆ ಎಂಬ ಸುದ್ದಿ. ಇವತ್ತು ದಿವಸಗಳಲ್ಲಿ ಕಳೆದ ವರ್ಷಗಳಿಂದ ಕಳೆದ ಶತಮಾನಗಳಿಂದ ನೋಡ್ತಾ ಇದ್ದೇವೆ. ಎಷ್ಟೋ ಯುದ್ಧಗಳು ನಡೆದು ಹೋಗಿವೆ. ಎಷ್ಟೋ ನಮ್ಮ ಸುತ್ತಮುತ್ತಲು ನಾವು ನೋಡ್ತೇವೆ. ಕಾರ್ಗಿಲ್ ಯುದ್ಧ ಆಗಿರಬಹುದು, ಭಾರತ ಮತ್ತು ಪಾಕಿಸ್ತಾನ ಯಾವಾಗಲೂ ಯುದ್ಧಗಳು ನಡೀತಾ ಇವೆ. ಅಲ್ಲಲ್ಲಿ ಅದು ಮಾತ್ರವಲ್ಲದೆ ನಾವು ಇರಾಕ್ ಅಮೇರಿಕ ಯುದ್ಧ ನಾವು ನೋಡಿದ್ದೇವೆ, ಕೇಳಿದ್ದೇವೆ, ಟಿ ವಿ ಚಾನಲಲ್ಲಿ ನೋಡಿದ್ದೇವೆ, ಟಿ ವಿ ನ್ಯೂಸ್ ಚಾನಲಲ್ಲಿ ನಾವು ಅದು ನೋಡಿದ್ದೇವೆ ಪ್ರಿಯರೇ. ಮಾತ್ರವಲ್ಲ ಅನೇಕ ದೇಶಗಳ ಯುದ್ಧಗಳನ್ನು ನಾವು ಅದರ ಬಗ್ಗೆ ಕೇಳಿದ್ದೇವೆ. ಕೆಲವು ಯುದ್ಧಗಳನ್ನು ನಾವು ಚಿತ್ರ ಸಮೇತ ನ್ಯೂಸಲ್ಲಿ ನೋಡಿದ್ದೇವೆ. ಅನೇಕ ಯುದ್ಧಗಳು ಆಗಿದೆ, ಯುದ್ಧಗಳು ಆಗ್ತಾ ಇವೆ ಎಂಬ ಸುದ್ದಿ ಇವತ್ತು ನಾವು ಕೇಳ್ತಾ ಇರುವಂಥ ಮುಖ್ಯ ವಿಷಯ.
ಯುದ್ಧಗಳು ಆಗುವ ಆಗಿದೆ ಎಂಬುದಾಗಿ. ಕೆಲವರು ಹೇಳ್ತಾರೆ ಅಮೆರಿಕ ಮತ್ತು ನಾರ್ತ್ ಕೊರಿಯಾಕ್ಕೆ ಒಂದು ಯುದ್ಧ ನಡೀಲಿಕ್ಕಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಚೈನಾಕ್ಕೆ, ಅಮೆರಿಕಕ್ಕೆ ಒಂದೊಂದು ಮಾತಾಡುವಂಥದ್ದು ಕೆಲವು ನ್ಯೂಸ್ಗಳಲ್ಲಿ ಈ ದಿವಸಗಳಲ್ಲಿ ನಾವು ಕೇಳ್ತಾ ಇದ್ದೇವೆ. ಯುದ್ಧಗಳು ಆಗುವುದನ್ನು, ಯುದ್ಧಗಳು ಆಗುವ ಹಾಗಿದೆ ಎಂಬ ಸುದ್ದಿ ನಾವು ಇವತ್ತು ಕೇಳ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇದು ಯೇಸುವಿನ ಬರೋಣಕ್ಕಿರುವಂಥ ಒಂದು ಗುರುತಾಗಿದೆ. ಮುಂದೆ ಓದುವ ನಾವು, ಕಂಟಿನ್ಯೂ. ಮ್ಯಾಥ್ಯೂ 24. ಕಳವಳ ಪಡದಂತೆ ನೋಡ್ಕೊಳ್ರಿ. ಇಂಥ ಸುದ್ದಿಗಳು ನಡೆಯುವಾಗ, ಇಂಥ ಸಂಗತಿ ನಡೆಯುವಾಗ ದೇವರು ಯೇಸುಸ್ವಾಮಿ ನಮಗೆ ಎನ್ಕರೇಜ್ ಮಾಡ್ತಾ ಇದೆ. ಏನು ಗೊತ್ತುಂಟು ಪ್ರೋತ್ಸಾಹಿಸುವಂಥದ್ದು? ನಾವು ಕಳವಳ ಪಡದಂತೆ ಎಚ್ಚರಿಕೆ ಆಗಿರಿ, ಕಳವಳ ಪಡದಂತೆ ನೋಡಿಕೊಳ್ಳ್ರಿ. ಓದಿ. ಯಾಕೆಂದರೆ ಆಗಾಗುವುದು ಅಗತ್ಯ. ಒಂದು ವೇಳೆ ಯುದ್ಧಗಳು ಆಗುವ ಹಾಗೆದೆಂಬ ಸುದ್ದಿ ಕೇಳಿದಾಗ ನೀವು ದೇವರೇ ಯುದ್ಧ ಆಗಬಾರದಂತ ಪ್ರಾರ್ಥಿಸಿದ್ರು ಅದು ನಡೆಯುವುದಿಲ್ಲ. ಅಲ್ಲಿ ಕಾರಣ ಏನು ಗೊತ್ತುಂಟ? ದೇವರು ಏನು ಲೋಕದಲ್ಲಿ ನಡೀಲಿಕ್ಕೆ ಇದೆ ಎಂಬುದಾಗಿ ನೇಮಕ ಮಾಡಿದನೋ ಅದು ಆ ಸಂಗತಿ ನಡೆಯಲೇಬೇಕು, ಅದು ನೆರವೇರಲೇಬೇಕು. ಆವಾಗಲೇ ಹೇಳಿದೆ, ಲೂಕ 21:33 ಮತ್ತು 24:34-35 ವಾಕ್ಯ ಓದಿ ಹೇಳಿದೆಲ್ಲ ನಿಮಗೆ. ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. ಅಂದರೆ ದೇವರ ವಾರ್ತೆ ನೆರವೇರಬೇಕು, ಪ್ರವಾದನೆಗಳು ನೆರವೇರಬೇಕು. ಪ್ರವಾದನೆಗಳು ನೆರವೇರಬೇಕಾ ಈ ಸಂಗತಿ ನಡೆಯಲೇಬೇಕು. ಹಾಗಾಗುವುದು ಅಗತ್ಯ ಅಂತ ಹೇಳ್ತಾ ಇದ್ದಾನೆ. ಅದು ನಡೆಯಲೇಬೇಕು. ಭೂಲೋಕದಿಂದ ದೇವರೊಂದು ಸಮಯ ಬರ್ತದೆ, ಸಮಾಧಾನವನ್ನು ತೆಗೆದು ಬಿಡ್ತಾನೆ. ಲೋಕದಲ್ಲಿ ಸಮಾಧಾನವೇ ಇರಲ್ಲ ಪ್ರಿಯರೇ. ಪರಸ್ಪರ ಕೊಲ್ಲುವಂಥ ಸನ್ನಿವೇಶಗಳು, ಅದು 7 ವರ್ಷಗಳ ಸಂಕಟ ಕಾಲ ನೋಡುವುದಾದರೆ ಭಯಂಕರ ಘೋರವಾದಿತು. ಆ ಸಮಯಕ್ಕೆ ಯಾರು ಇರಬೇಡ್ರಿ. ಈಗಲೇ ಯೇಸುವಿನ ಬರೋಣದಲ್ಲಿ ರೆಡಿಯಾಗಿ ನಿಲ್ಲಿ. ಯಾವಾಗ ಬಂದು ಯೇಸು ನಮ್ಮನ್ನು ಎತ್ತುಕೊಂಡು ಹೋಗ್ತಾನೆ, ಪರಲೋಕಕ್ಕೆ ಸಂತೋಷದಾಗಿ ಹೋಗ್ಬೋದು. ಆದರೆ ಸಂಕಟ ಕಾಲದಲ್ಲಿ ಯಾರು ಕೈ ಬಿಡಲ್ಪಡಬೇಡ್ರಿ. ಈಗಲೇ ಪ್ರಿಪೇರ್ ಆಗಿರಿ, ಪವಿತ್ರವಾಗಿ ಜೀವಿಸಿರಿ, ನೀತಿಯುತವಾಗಿ ಜೀವಿಸಿರಿ, ಮನಸ್ಸಾಕ್ಷಿ ಉಳ್ಳವರಾಗಿರಿ, ದೇವರೇ ಭಯಭಕ್ತಿಯೊಂದಿಗೆ ಜೀವಿಸಿರಿ. ಖಂಡಿತ ಯೇಸು ಬರುವಾಗ ನಮ್ಮ ಎತ್ತಿಕೊಂಡು ಹೋಗ್ತಾನೆ. ರಹಸ್ಯ ಬರಣದಲ್ಲಿ ರಾಪ್ಚರ್ ಆಗಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತಾನೆ ಆತನು. ಅಲ್ಲಲ್ಲಿ ಓಕೆ, ಹಾಗಾಗೋದು ಅಗತ್ಯ. ಮುಂದೆ ಓದಿ. ಆದರೂ ಇದು ಇನ್ನು ಅಂತ್ಯಕಾಲವಲ್ಲ. ಅಲ್ಲಲ್ಲಿಯ ಚೆನ್ನಾಗಿ ಜ್ಞಾಪಕಟ್ಟುಕೊಳ್ಳಿ. ಕಳೆದ ದಿವಸಗಳು ಭೂಕಂಪಗಳು ಬಂದಾಗ, ಸುನಾಮಿಗಳು ಬಂದಾಗ, ಕೆಲವೊಂದು ಯುದ್ಧಗಳು ನಡೆದಾಗ ಲೋಕದಲ್ಲಿ ಎಷ್ಟೋ ಜನರು ಬಿಳಿ ಕುದುರೆ ಬಿಚ್ಚಲ್ಪಟ್ಟಿದೆ, ಕಪ್ಪು ಕುದುರೆ ಬಿಚ್ಚಲ್ಪಟ್ಟಿದೆ, ಕೆಂಪು ಕುದುರೆ ಬಿಚ್ಚಲ್ಪಟ್ಟಿದೆ. ಹೀಗೆ ಕುದುರೆ ಈ ಅಮೆರಿಕದಿಂದ ಇರಾಕಿಗೆ ಹೋಗ್ತಾ ಉಂಟಂತೆ. ಏನೆಲ್ಲ ವ್ಯಾಖ್ಯಾನ ಮಾಡಿಕೊಂಡು ಏನೆಲ್ಲ ಒಂದು ಸಂದೇಶಗಳನ್ನು ಕೊಡಲಿಕ್ಕೆ ಪ್ರಾರಂಭ. ನಾವು ಸತ್ಯ ಹೇಳ್ಬೇಕಾ? ಆವಾಗ ನಗ್ತಾ ಇದ್ದೆ ನಾನು. ಯಾಕೆ ನಗ್ತಾ ಇದ್ದೆ ನಾನು? ಅಂತ್ಯಕಾಲವಲ್ಲ ಇದು. ಅಲ್ಲಲ್ಲಿಯ ಕುದುರೆ ಬಿಚ್ಚಲ್ಪಡುವ ಸಮಯ ಕೂಡ ಅಲ್ಲ. ಕಾರಣ ನನಗೆ ವಾಕ್ಯ ಗೊತ್ತಿತ್ತು. ವಾಕ್ಯ ನನಗೆ ಗೊತ್ತಿದ್ದರಿಂದ ನಾನು ನಗ್ತಾ ಇದ್ದೆ. ಎಷ್ಟೋ ಜನರಿಗೆ ಹೇಳ್ತಾ ಇದೆ, ಅಲ್ಲಲ್ಲಿಯ ಕುದುರೆ ಬಿಚ್ಚಲ್ಪಡುವಂಥ ಸಮಯ ಇದಲ್ಲ, ಅಂತ್ಯಕಾಲವಲ್ಲ ಇದು. ಅಂತ್ಯಕಾಲ ಯಾವಾಗ ನಿಮಗೆ ಹೇಳ್ತಾನೆ, ಸಭೆ ಎತ್ತಲ್ಪಟ್ಟು 7 ವರ್ಷ ಪರಲೋಕದಲ್ಲಿರ್ತದೆ. ಇಲ್ಲಿ 7 ವರ್ಷ ಅಂತ್ಯಕ್ರೈಸ್ತನ ಆಳ್ವಿಕೆ ಇರ್ತದೆ. ನಂತರ ಸಭೆಯೊಂದಿಗೆ 7 ವರ್ಷಗಳ ನಂತರ ನಾವು ಯೇಸುಸ್ವಾಮಿ ಲೋಕಕ್ಕೆ ಬರ್ತಾನೆ. 1000 ವರ್ಷದ ಆಡಳಿತ ಯೇಸುಸ್ವಾಮಿ ಎಲ್ಲಿದೆ? ಕ್ರಿಸ್ತನೊಂದಿಗೆ ಭೂಮಿಯಲ್ಲಿ 1000 ವರ್ಷ ಆಳ್ತೇವೆ. 1000 ವರ್ಷದ ನಂತರ ಗೋಗ್ಮಾಗೋಗ್ ಯುದ್ಧ ನಡೀತದೆ. ಸೈತಾನನು ಜೀವಂತವಾಗಿ ಬೆಂಕಿ ಗಂಧಕಗಳ ಉರಿಯುವ ಕೆರೆಗೆ ನಿಜವಾದ ನರಕಕ್ಕೆ ಹಾಕಲ್ಪಡ್ತಾನೆ. ಬಿಡಿಸಿವಾಸ ನ್ಯಾಯ ತೀರ್ಪಿದೆ. ಅದರ ನಂತರವೇ ಭೂಲೋಕದ ಅಂತ್ಯ. ಈ ಭೂಮಿ ಏನಾಗ್ತದೆ? ಸಂಪೂರ್ಣ ಭೂಮಿ ಆಕಾಶಗಳು ಅಳಿದು ಹೋಗ್ತದೆ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ ನಾವು 11-12 ವಾಕ್ಯ ಓದುವಾಗ ಗೊತ್ತಾಗ್ತದೆ. ಈಗ ಇರುವಂಥ ಭೂಮಿ ಆಕಾಶಗಳು ಇಲ್ಲದೆ ಹೋಗುತ್ತದೆ. ಪ್ರಕಟಣೆ 21:1 ವಾಕ್ಯ ಹೇಳ್ತದೆ, ಹೊಸ ಭೂಮಿ ಹೊಸ ಆಕಾಶವನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಈಗ ಅಲ್ಲ ಅಂತ್ಯ ಪ್ರಿಯರೇ, ಈಗ ಅಂತ್ಯವಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ವಾಕ್ಯ ಕಲಿತ್ರೆ, ವಾಕ್ಯ ಗೊತ್ತಾದರೆ ಭಯಪಡುವುದಿಲ್ಲ ನಾವು, ಕಳವಳ ಪಡುವುದಿಲ್ಲ ನಾವು. ಆದರೆ ಒಂದು ಇದರ್ಥ ನಾವು ಸ್ವತಂತ್ರವಾಗಿ ಏನಂತ ಪಾಪದಲ್ಲಿ ಮನಸ್ಸಾರಿ ಜೀವಿಸುವಂಥದ್ದಲ್ಲ. ಅದಕ್ಕೆ ಆ ರೀತಿಯಲ್ಲಿ ಇರುವುದಕ್ಕಾಗಿ ಅಲ್ಲ ನಾನು ಹೇಳುವಂಥದ್ದು. ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅನೇಕರನ್ನು ಆತನ ಬರೋಣಕ್ಕಾಗಿ ಸಿದ್ಧಪಡಿಸಬೇಕು ಪ್ರಿಯರೇ. ಭಯಭಕ್ತಿಯೊಂದಿಗೆ ಭೂಲೋಕದಲ್ಲಿ ನಮ್ಮ ಜೀವಿತವನ್ನು ನಾವು ಜೀವಿಸುವವರಾಗಿರಬೇಕು. ಅದು ಒಂದು ನಾನು ಹೇಳ್ತಾ ಇದ್ದೇನೆ, ವಾಕ್ಯ ಕಲೀರಿ. ವಾಕ್ಯ ಕಲಿತ್ರೆ ನೀವು ಜಾರುವುದಿಲ್ಲ. ಅಲ್ಲಲ್ಲಿ ಆ ವಾಕ್ಯ ನಿಮಗೆ ಗೊತ್ತಿದ್ರೆ ನಿಮ್ಮನ್ನು ಯಾರು ಮೋಸ ಮಾಡಲಿಕ್ಕೆ ಆಗುವುದಿಲ್ಲ. ವಾಕ್ಯ ಕಲಿತ್ರೆ ಕಳವಳ ಬರುವುದಿಲ್ಲ, ಕಳವಳ ಪಡುವುದಿಲ್ಲ ನಾವು. ಪ್ರೈಸ್ ಗಾಡ್. ಓಕೆ, ಮುಂದೆ ಮತ್ತೆ 24. ಜನಕ್ಕೆ ವಿರೋಧವಾಗಿ ಜನವು, ಓಕೆ, ಜನಕ್ಕೆ ವಿರೋಧವಾಗಿ ಜನ ಹೇಳ್ತಾರಂತೆ. ನಾವು ನಮ್ಮ ಭಾರತ ದೇಶದ ಉದಾಹರಣೆ ತಗೊಳ್ಳೋದಾದರೆ
ಒಂದು ಜಾತಿಯವರನ್ನು ನೋಡದೆ ಇನ್ನೊಂದು ಜಾತಿಯವರಿಗೆ ಆಗೋದಿಲ್ಲ. ಇವತ್ತು ಕೆಲವೊಂದು ರಾಜಕೀಯ ವ್ಯಕ್ತಿಗಳು ತಮ್ಮ ಲಾಭಕ್ಕೋಸ್ಕರ ಈ ರೀತಿಯ ಒಂದು ವಿಷಯವನ್ನು ಜನರಲ್ಲಿ ಬಿತ್ತಿದ್ದಾರೆ. ಇವತ್ತು ನಾನು ಚಿಕ್ಕದಿರುವಾಗ ಎಲ್ಲ ಜಾತಿಯವರು ನಾವು ಒಟ್ಟಿಗಿರ್ತಿದ್ದೆವು. ಅವರು ನಮ್ಮ ಮನೆಗೆ ಬರ್ತಿದ್ರು, ಊಟ ಮಾಡಿದ್ರೆ ನಾವು ಅವರ ಮನೆಗೆ ಹೋಗ್ತಿದ್ದು, ಎಷ್ಟು ಪ್ರೀತಿ ಇತ್ತು. ಇವತ್ತಿನ ದಿನಮಾನಗಳು ನೋಡೋ ತುಂಬ ದುಃಖ ಆಗ್ತಾ ಇದೆ. ಇವತ್ತು ಫಸ್ಟ್ ಕೇಳೋದು, ನೀನು ಯಾವ ಜಾತಿಗೆ ಸಂಬಂಧಪಟ್ಟವನು, ನಿನ್ನ ಹೆಸರೇನು ಕೇಳಿ, ಹೆಸರು ಹೇಳಿದ ಗೊತ್ತಾಗ್ತಿಲ್ಲ ಯಾವ ಜಾತಿಯು ನಿಮ್ಮದಾಗಿ. ಆ ರೀತಿಯ ಒಂದು ಕಾಲಘಟ್ಟ ಬಂದಿದೆ. ಒಬ್ಬರಿಗೊಬ್ಬರು ಜನರು ಕೊಲ್ಲುವಂಥದ್ದು, ಒಬ್ಬರಿಗೊಬ್ಬರು ಜನರು ಕಳೆದ ದಿವಸಗಳಿಂದ ಕಂಡಿದ್ದೇವೆ ನಾವು. ಜಾತಿಗಳ ಮಧ್ಯದಲ್ಲಿ ಜಗಳಗಳು ನಮ್ಮ ಬೇರೆ ದೇಶ ಬೇಡ, ಭಾರತದಲ್ಲೇ ನಾವು ಕಾಣ್ತಾ ಇದ್ದೇವಲ್ಲ. ಅಲ್ಲಲ್ಲಿಯ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಭಾರತಕ್ಕೆ ಒಂದು ಸಮಾಧಾನ ಕೊಡು ಸ್ವಾಮಿ, ಈ ಕೋಮಲ ಗಲಭೆಗಳೆಲ್ಲ ನೀಗಲ್ಪಡಬೇಕು, ಎಲ್ಲ ಜಾತಿ ಜನಾಂಗಗಳ ಮಧ್ಯದಲ್ಲಿ ಒಂದು ಪ್ರೀತಿ ದೇವರು ಕೊಡಬೇಕು, ಪ್ರೀತಿಯ ಒಂದು ಅನ್ಯೋನ್ಯತೆಯನ್ನು ಕೊಡಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅನೇಕರು, ನಾವು ಮಾತ್ರವಲ್ಲ, ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲ, ಆದರೆ ಇದು ವಾಗ್ದಾನ ಅಂದರೆ ಇದು ಪ್ರವಾದನೆ, ಇದು ನೆರವೇರಬೇಕು. ಯೇಸುವೆ ಸ್ವತಃ ಹೇಳಿದ್ದಾನೆ. ಏನು ಗೊತ್ತುಂಟಾ, ಜನರ ಮಧ್ಯದಲ್ಲಿ ಏನಾಗ್ತದೆ, ಜಗಳಗಳು ನಡೆಯುತ್ತದೆ. ಒಬ್ಬರಿಗೊಬ್ಬರು ಜನರು ಏನು ಮಾಡ್ತಾರೆ, ಜಗಳ ಮಾಡ್ತಾರೆ, ಕೊಲ್ತಾರೆ. ಪುನಃ ಜನಕ್ಕೆ ವಿರೋಧವಾಗಿ ಜನವು, ಜನಕ್ಕೆ ವಿರೋಧವಾಗಿ ಜನರು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು, ರಾಜ್ಯಕ್ಕೆ ಒಂದೇ ದೇಶ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಯುದ್ಧಗಳು. ಈಗ ನಮ್ಮ ಉದಾಹರಣೆ ಹೇಳಬೇಕಾದ್ರೆ ಕಾಸರಗೋಡು ಅಲ್ಲಿ ಸ್ವಲ್ಪ ಸಮಸ್ಯೆ ಯಾವುದರ ವಿಷಯದಲ್ಲಿ, ಕೇರಳ ಮತ್ತು ಈ ಕರ್ನಾಟಕ ಮಧ್ಯದಲ್ಲಿ ಇದೆ ಕೆಲ ವರ್ಷಗಳಿಂದ. ಮಾತ್ರವಲ್ಲ, ಕಾವೇರಿಗೆ ಸಂಬಂಧವಾಗಿ ತಮಿಳುನಾಡಿಗೂ ಕರ್ನಾಟಕಕ್ಕೂ ಜಗಳ ನಡೀತಿರುವಂತ ನೋಡ್ತೇವೆ. ಅದು ಬಿಟ್ಟರೆ ಬೆಳಗಾವಿಗೆ ಸಂಬಂಧವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕಿರುವಂಥ ಒಂದು ಉದಾಹರಣೆ, ಅಂದರೆ ಜಗಳ ಅಂದರೆ ಯುದ್ಧಗಳಲ್ಲ, ಒಂದು ಅಸಮಾಧಾನಗಳು ಅಲ್ಲಿ ಇರುವಂಥದ್ದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಅದೇ ಬರುವಂಥ ದಿವಸಗಳ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳು ಇಡುವಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗುತ್ತವೆ ಪ್ರಿಯರೇ. ಓಕೆ, ಮುಂದೆ ಓದಿ. ಅಲ್ಲಲ್ಲಿ ಬರಗಳು ಬರುವವು, ಅಲ್ಲಲ್ಲಿ ಬರಗಳು ಬರುವವು, ಅಲ್ಲಲ್ಲಿ ಬರಗಳು ಬರಗಾಲಗಳು ಬರ್ತವೆ. ಈಗಲೇ ಆಲ್ರೆಡಿ ನಮ್ಮ ಭಾರತ ದೇಶ ಬಿಡಿ, ಹೊರಗಿನ ದೇಶ ಬಿಡಿ, ಕರ್ನಾಟಕ ರಾಜ್ಯದಲ್ಲೇ ಕೆಲವು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಬರಗಾಲ ಇದೆ. ಒಂದು ಕೊಡಪನ ನೀರಿಗೋಸ್ಕರ ಎಷ್ಟೋ ಜನರು ಎಷ್ಟೋ ಮೈಲಿ ನಡೆದು ಕೊಂಡು ಹೋಗ್ತಾ ಇದ್ದಾರೆ, ಒಂದು ತಂಬಿಗೆ ನೀರು ತರೋದಕ್ಕಾಗಿ. ನಲ್ಲಿ ನೀರಿಗೋಸ್ಕರ ಎಷ್ಟೋ ಲೈನ್ಗಳು ಲೈನಲ್ಲಿ ಕಾಯ್ತಾರೆ ಜನರು, ಎಷ್ಟು ಗಂಟೆಗಟ್ಟಲೆ ಒಂದು ತಂಬಿಗೆ ನೀರಿಗಾಗಿ ಲೈನ್ಗಳಲ್ಲಿ ಕಾಯ್ತಾರೆ. ಕಾರಣ ಮಳೆ ಇಲ್ಲ, ಅಲ್ಲಿ ಮಳೆ ಇಲ್ಲ, ನೀರಿಲ್ಲ, ನೀರಿನ ಅಭಾವ. ನೀರಿನ ಬೆಲೆ ಅಂದರೆ ಏನು ಅವ್ರಿಗೆ ಗೊತ್ತುಂಟು. ನಾವು ಕೂಡ ನಮಗೆ ಒಳ್ಳೆ ನೀರಿಗೆ ಸಿಕ್ಕುವುದಾದರೂ ಕೂಡ ನಾವೇನು ಮಾಡಿ ನೀರನ್ನು ವೇಸ್ಟ್ ಮಾಡಬಾರ್ದು. ನೀರು ಮಾತ್ರವಲ್ಲ, ಯಾವುದನ್ನು ಆಹಾರ ವಸ್ತುಗಳನ್ನು ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು ನಾವು. ಅಲ್ಲಲ್ಲಿ ಬರಗಳು ಬರ್ತವೆ ಅಂತೆ, ಬರಗಾಲದ ಒಂದು ಸನ್ನಿವೇಶಗಳು. ಅದಕ್ಕಾಗಿ ದೇವರ ವಾಕ್ಯವು ಸತ್ಯವಾಗದೆ, ವಾಕ್ಯದಲ್ಲಿ ಏನೆಲ್ಲ ಪ್ರವಾದನೆ ಹೇಳಿದೆಯೋ ಅದು ನೆರವೇರ್ತಾ ಇವೆ. ನೆರವೇರುತ್ತುವಂಥ ಸಮಯ, ಮುಂದಿನ ದಿವಸಗಳಲ್ಲಿ ನೆರವೇರುವಂಥ ಅನೇಕ ಸಂಗತಿಗಳಿದೆ ಪ್ರಿಯರೇ. ಓಕೆ, ಮುಂದೆ ಓದಿ. ಭೂಕಂಪಗಳು ಆಗುವವು. ಭೂಕಂಪದ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಎಷ್ಟೋ ಭೂಕಂಪಗಳು ನಾವು ಅನುಭವಿಸೋದು ನಾವು ಇರುವ ಕಾಲದಲ್ಲೇ. ಲಾತೂರ್ ಭೂಕಂಪ, ಗುಜರಾತ್ ಭೂಕಂಪ, ನಮ್ಮ ದೇಶದಲ್ಲೇ, ಹೊರ ದೇಶಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಎಷ್ಟೋ ಭೂಕಂಪಗಳನ್ನು ಸಾವಿರಾರು ಲಕ್ಷೋಪಲಕ್ಷ ಮಂದಿ ಸತ್ತು ಹೋಗಿರೋದನ್ನು ನಾವು ಕಂಡಿದ್ದೇವೆ ಪ್ರಿಯರೇ. ಅಲ್ಲಲ್ಲಿಯ ಭೂಕಂಪಗಳು ನಡೀತವೆ. ಮುಂದೆ ಓದಿ. ಇವೆಲ್ಲ ನೂತನ ಅಲ್ಲ, ಅದು ಮುಗಿಲಿಲ್ಲ ವಾಕ್ಯ, ಅದು ಸೇಮ್ ವಾಕ್ಯ ಆಂಗ್ಲ ಭಾಷೆಯಲ್ಲಿ ಓದಿ. ಇಂಗ್ಲೀಷಲ್ಲಿ ಬೈಬಲ್ ಉಂಟಾ? ಇಂಗ್ಲೀಷ್ ಬೈಬಲ್ ಸೇಮ್ ವಾಕ್ಯ, ಮ್ಯಾಥ್ಯೂ 24:7 ಮತ್ತೆ 24 ಅದೇ ವಾಕ್ಯ, ಸೇಮ್ ವಾಕ್ಯ ಇಂಗ್ಲೀಷ್ ಬೈಬಲಲ್ಲಿ ಓದುವ. ಅಲ್ಲಿ ಇನ್ನೊಂದು ಮೆನ್ಷನ್ ಮಾಡಲಾಗಿದೆ, ಫ್ಲೇಗ್. ಅಲ್ಲಲ್ಲಿ ಏನೆಂಬುದಾಗಿ? ಫ್ಲೇಗ್ ಅಂದರೆ ಅಂಟು ರೋಗಗಳು, ಸಾಂಕ್ರಾಮಿಕ ರೋಗಗಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಸಿಕ್ಕಿದ್ರೆ ಓದ್ಬೋದು ಇಂಗ್ಲೀಷಲ್ಲಿ. For nation shall be against nation, and kingdom against kingdom, and there shall be famines, plagues, and plagues. ನೋಡಿ, ಪ್ಲೇಗ್ಸ್ ಸೇಮ್ ವಾಕ್ಯ ಲೂಕ್ 21:11 ನಲ್ಲಿ ಓದಿದ್ರೆ ಸಿಗ್ತದೆ ನಮಗೆ. ಅಲ್ಲಿ ಕನ್ನಡ ಭಾಷಾಂತರದಲ್ಲಿ ಇಲ್ಲಿ ಅಂಟು ರೋಗ, ಸಾಂಕ್ರಾಮಿಕ ರೋಗ ಎಂಬುದಾಗಿಲ್ಲ. ಆದರೆ ಆಂಗ್ಲ ಭಾಷಾಂತರ ಓದುವುದಾದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ ಪ್ಲೇಗ್. ಈಗ ಏನು ಕೊರೋನಾ ಎಂಬುದಾಗಿ ಬಂದಿದೆಯಲ್ಲ, ಇದು ಪ್ಲೇಗ್, ಅಂಟು ರೋಗ. ಇದು ಹಲಲಿಯ ಕಳೆದ ಶತಮಾನಗಳಲ್ಲಿ ಈ ಅಂಟು ರೋಗದಲ್ಲಿ ಸತ್ತು ಹೋದವರು ಎಷ್ಟೋ ಲಕ್ಷ ಬಿಡಿ, ಕೋಟಿ ಜನ ಸತ್ತು ಹೋಗಿದ್ದಾರಂತೆ. ಕೋಟಿಗಟ್ಟಲೆ ಜನ ಈ ಸಾಂಕ್ರಾಮಿಕ ರೋಗಗಳು ಬಂದಾಗ ಸತ್ತು ಹೋಗಿದ್ದಾವಂತೆ.
ಈಗ ಕೊರೋನಾ ಬಂದಿದೆ, ನಾವಿರುವಂಥ ಕಾಲದಲ್ಲಿ ನಾವು ಕೇಳಿದೆವು ಸಾಂಕ್ರಾಮಿಕ ರೋಗ ಅಂತ. ಕಳೆದ ದಿವಸಗಳಲ್ಲಿ ಈ ಸಿಡುಬು ರೋಗ ಆಗಿರ್ಬೋದು, ಮಂಗನ ಕಾಯಿಲೆ ಅಂತೆ, ಟೊಮೆಟೊ ಜ್ವರ ಅಂತೆ, ಅಂದರೆ ವೆಜಿಟೇಬಲ್ ಕಾಯಿಲೆಗಳು ಉಂಟು, ಮಾಂಸಾಹಾರ ಕಾಯಿಲೆಗಳು ಉಂಟು, ಎರಡೂ ಥರದ್ದು ಉಂಟು. ಅಲ್ಲಲ್ಲಿಯ ಬೇರೆ ಬೇರೆ ಕಂಡಿದ್ದೇವೆ ನಾವು, ಬೇರೆ ಬೇರೆ ಕಾಯಿಲೆಗಳನ್ನು ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಈಗ ಕೊರೋನಾ ಬಂದಿದೆ. ಅಲ್ಲಲ್ಲಿಯ ಈ ಕೊರೋನಾ ಕಾಯಿಲೆಯ ಸಮಯದಲ್ಲಿ ನಾವಿದ್ದೇವೆ. ನಾವು ಇದು ಕೂಡ ಇದು ಭಯಂಕರ ಭಯಾನಕವಾದ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗವಾಗಿದೆ, ಪ್ಲೇಗ್ ಆಗಿದೆ. ಇದು ಅಂಟು ರೋಗ ಅಥವಾ ಸಾಂಕ್ರಾಮಿಕ ರೋಗ ಆಗಿದೆ ಇದು. ಅಲ್ಲಲ್ಲಿ ಇದು ದೇವರ ವಾಕ್ಯ ಸತ್ಯವಾದುದು ಎಂಬುದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ ಪ್ರಿಯರೇ. ಅಲ್ಲ, ಇವತ್ತು ಈ ಒಂದು ರೋಗದ ನಿಮಿತ್ತ ವರ್ಲ್ಡ್ ವೈಡ್ ಎಷ್ಟೋ ಲಕ್ಷ ಜನ ಇವತ್ತು ಈಗ ಆಲ್ರೆಡಿ ಈಗಾಗಲೇ ಸತ್ತು ಹೋಗಿದ್ದಾರೆ. ಸ್ಪೆಷಲಿ ಇಟಲಿ, ಚೈನಾ ಆಗಿರ್ಬೋದು. ನಾವು ಕಳೆದ ದಿವಸ ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೇವೆ, ನ್ಯೂಸ್ ಚಾನೆಲ್ ನೋಡಿದ್ದೇವೆ. ಎಷ್ಟೋ ಲಕ್ಷೋಪಲಕ್ಷ ಜನ ಸತ್ತು ಹೋಗಿದ್ದಾರೆ, ಈಗಲೂ ಕೂಡ ಸಾಯ್ತಾ ಇದ್ದಾರೆ ಲೋಕದಲ್ಲಿ ಈ ಒಂದು ರೋಗಕ್ಕೆ ತುತ್ತಾಗಿ ಎಂಬುದಾಗಿ ಕಾಣ್ತಾ ಇದ್ದೇವೆ. ಅಂದರೆ ಇದೊಂದು ಪ್ಲೇಗ್ ಆಗಿದೆ, ಅಂಟು ರೋಗ ಆಗಿದೆ. ದೇವ್ರ ವಾಕ್ಯ ಏನು ಹೇಳಿದೆಯೋ ಅದು ನಡೆಯಬೇಕು, ಅದು ನೆರವೇರ್ತಾ ಇದೆ. ಇದು ಕೂಡ ವಾಕ್ಯಕ್ಕೆ ಸಾಕ್ಷಿ ಆಗಿದೆ ಪ್ರಿಯರೇ. ಓಕೆ, ಮುಂದೆ 8ನೇ ವಾಕ್ಯಕ್ಕೆ ಓದುವ. ಮತ್ತೆ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಇದು ನೂತನ ಕಾಲವು ಹುಟ್ಟುವ, ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಪ್ರಸವ ವೇದನೆಯ ಪ್ರಾರಂಭ. ನೂತನ ಕಾಲ ಹುಟ್ಟಲಿಕ್ಕಿದೆ ಪ್ರಿಯರೇ. ನೂತನ ಕಾಲ ಯಾವಾಗ? ಅಲ್ಲಲ್ಲಿಯ ಆ್ಯಕ್ಚುಲಿ ನೂತನ ಕಾಲ ಎಂಬುದಾಗಿ ಹೇಳಬೇಕಾದ್ರೆ 1000 ವರ್ಷಗಳ ನಂತರ. ಅಲ್ಲಿಯವರೆಗೆ ಈಗ ಪ್ರಸವ ವೇದನೆ ಅನುಭವಗಳು ಬರ್ತಾ ಇರ್ತವೆ ಲೋಕದಲ್ಲಿ. ಭಯಂಕರ ಪ್ರಸವದ ಅನುಭವಗಳು ಪ್ರಸವ ವೇದನೆ ಅನುಭವಿಸುವಾಗ ಆ ಒಂದು ಸ್ತ್ರೀ ಹೇಗಿರ್ತಾಳೆ? ಭಯಂಕರ ಯಾತನೆ ಪಡ್ತಾಳೆ, ದುಃಖವನ್ನು ಅನುಭವಿಸ್ತಾಳೆ. ಒಂದು ವಾಕ್ಯ ಓದಿ, ಜಾನ್ ಚಾಪ್ಟರ್ 16, 19-21. ಯೋನ್ 16, 19, 21 ವಾಕ್ಯ ಓದಿ. ಯೇಸು ತನ್ನನ್ನು ಕೇಳಬೇಕಾಗಿದ್ದಾರೆಂದು ತಿಳಿದು ಅವರಿಗೆ, ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೋಡುವಿರಿ ಎಂದು ನಾನು ಹೇಳಿದ್ದಕ್ಕೆ ನೀವು ನಿಮ್ಮೊಳಗೆ ವಿಚಾರಿಸಿಕೊಳ್ಳುತ್ತೀರಾ? ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಒಬ್ಬ ಸ್ತ್ರೀ ಇರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ. ಒಂದು ಸ್ತ್ರೀ ಹೆರುವಾಗ ಬೇನೆ ಕಾಲ ಬಂತೆಂದು ದುಃಖ ಆಗ್ತದೆ. ಆದರೆ ಕೂಸನ್ನು ಎತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದ್ದಾನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಆ ಬೇನೆ ನೆನೆಸುವುದಿಲ್ಲ. ಈಗ ಬೇನೆ ಎಲ್ಲಿಯವರೆಗೆ? ಕ್ರಿಸ್ತ ವಿರೋಧಿಯ ಆಳ್ವಿಕೆ ಮುಗಿಯವರೆಗೆ ಪ್ರಸವ ವೇದನೆ ಈಗ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಈ ಬೇನೆ, ಪ್ರಸವ ವೇದನೆ, ನೂತನ ಕಾಲ ಹುಟ್ಟುವುದಕ್ಕಾಗಿರುವ ಈ ಪ್ರಸವ ವೇದನೆಗಳು, ಬರಗಳು, ಅಂಟು ರೋಗಗಳು, ಅಥವಾ ಈ ಏನು ಹೇಳ್ತಾರೆ ಭೂಕಂಪಗಳು, ಇವೆಲ್ಲ ಯುದ್ಧಗಳು, ರಕ್ತಪಾತಗಳು, ಇವೆಲ್ಲವೂ ಪ್ರಸವ ವೇದನೆ ಅನುಭವ. ಮುಂದಿನ ಒಂದು ನೂತನ ಕಾಲ ಹುಟ್ಟುವುದಕ್ಕಾಗಿರುವಂಥ ಪ್ರಸವ ವೇದನೆ ಅನುಭವ ಇದು ನಡೆಯಲೇಬೇಕು, ವಾಕ್ಯ ನೆರವೇರಬೇಕಾದ್ರೆ. ಓಕೆ, ಮುಂದೆ ಓದಿ. ಮತ್ತೆ 24. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು. ನಿಮ್ಮನಂದ್ರೆ ಕ್ರೈಸ್ತ ವಿಶ್ವಾಸಿಗಳನ್ನು. ಕಳೆದ ದಿವಸಗಳಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ, ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲಿಸಿದ್ದಾರೆ. ಒಂದು ಸಮಯ ಬರ್ತದಂತೆ, ಕ್ರೈಸ್ತ ವಿಶ್ವಾಸಿಗಳನ್ನು ಕೊಲ್ಲುವವನು ಅವರ ದೇವರಿಗೆ ಯಜ್ಞ ಮಾಡಿದನೆಂಬುದಾಗಿ ಹೇಳುವ ಕಾಲ ಬರ್ತದಂತೆ. ಒಂದು ವಾಕ್ಯ ಓದಿ, ಜಾನ್ 16, 1-4. ಯೋನ್ 16, 1-4. ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ನಿಮಗೆ ಇದೆಲ್ಲ ಹೇಳಿ. ನೋಡಿ, ಮುಂಚಿತವಾಗಿ ಯೇಸು ನಮ್ಮನ್ನು ಹೇಳಿದ್ದಾನೆ. ಅಂದರೆ ನಮಗೆ ಆಕಸ್ಮಿಕವಲ್ಲ. ಒಂದು ವೇಳೆ ಕ್ರೈಸ್ತ ವಿಶ್ವಾಸಿಗಳನ್ನು, ಕ್ರೈಸ್ತ ದೇವ ಸೇವಕರನ್ನು ಹಿಂಸಿಸುವುದಾದರೆ, ಉಪದ್ರವಿಸುವುದಾದರೆ, ಕೊಲ್ಲುವುದಾದರೆ, ಚಿತ್ರಹಿಂಸೆ ಪಡಿಸುವುದಾದರೆ ಅದು ಆಕಸ್ಮಿಕವಲ್ಲ, ಅದು ನಡೆಯಲಿಕ್ಕೆ ಇರುವಂಥದ್ದೇ ಅಂತ ನಮಗೆ ಗೊತ್ತಾಗುವುದಕ್ಕಾಗಿ ಆ ಸಮಯದಲ್ಲಿ ಕ್ರಿಸ್ತ ವಿಶ್ವಾಸಿಗಳು, ದೇವ ಸೇವಕರು ಧೈರ್ಯಗೆಟ್ಟು ಹಿಂಜಾರಬಾರದು, ಧೈರ್ಯಗೆಟ್ಟು ಹಿಂಜರಿದು ಹೋಗಬಾರದು. ಇವತ್ತಿನ ದಿವಸಗಳಲ್ಲಿ ಅನೇಕ ದುರುಪದೇಶ ನೋಡ್ತಾರೆ. ಕ್ರೈಸ್ತರಿಗೆ ಹಿಂಸೆ ಇಲ್ಲ ಅಂತೆ, ಅವರು ಆರಿಕೆ ಕುರಿತು ಹೇಳಿದವರು. ಅಂದರೆ ಅವರ ಒಂದು ವೇಳೆ ಎಲ್ಲಿಯಾದರೂ ಪೆಟ್ಟು ಬಿತ್ತಂದರೆ ಅವರ ಆರಿಕೆ ಏನಾಗಿದೆ ಅಂತೆ, ಅವ್ರು ತಪ್ಪು ಆರಿಕೆ ಮಾಡಿ ಪೆಟ್ಟು ತಿಂದಿದ್ರೆ ಅಂತ ಹೇಳಿದ್ರು. ಎಂಥ ಆ ರೀತಿಯ ಒಂದು ಉಪದೇಶಗಳು. ಕಳೆದ ದಿವಸಗಳಲ್ಲಿ ಒಬ್ಬ ಸೇವಕರು ಸಿಕ್ಕಿದ್ರು. ಒಂದು ಸೇವಕರು ಅವರು ಹೇಳ್ತಿದ್ರಂತೆ, ಕ್ರೈಸ್ತರಿಗೆ ಹಿಂಸೆ ಇಲ್ಲ,
ಕೈಸರಿಗೆ ಕಷ್ಟ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ರಂತೆ. ಯಾವಾಗಲೂ ಅದೇ ಉಪದೇಶ ಮಾಡ್ತಾಯಿದ್ರು. ಒಂದು ದಿವಸ ಏನಾಯಿತು, ಅವರ ಒಂದು ಸ್ನೇಹಿತ ಫಾಸ್ಟಿಗೆ ಒಂದು ಪೆಟ್ಟು ಬಿತ್ತು. ಆಗ ಪೆಟ್ಟು ಬಿದ್ದಾಗ ಇವರು ಹೇಳಿದಂತೆ ಕೈಸರಿಗೆ ಹಿಂಸೆ ಇಲ್ಲ ಎಂಬುದಾಗಿ ಹೇಳಿಬಿಟ್ರಂತೆ. ಕೊನೆಗೇನಾಯಿತು, ಮರು ವರ್ಷ ಈ ಸೇವಕರಿಗೆ ಪೆಟ್ಟು ಬಿತ್ತು, ಹಿಂಸೆ ಆಯಿತು. ಆಗ ಅವರ ಉಪದೇಶ ಬದಲಾಗಿ ಹೋಯ್ತಂತೆ. ಅದಕ್ಕಾಗಿ ನಾನು ಹೇಳುವಂಥ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇಂಥ ಸಂಗತಿಗಳು ಬರುವಾಗ ನಾವು ಧೈರ್ಯಗೆಟ್ಟು ಹಿಂಜಾರಬಾರದು. ಪ್ರೈಸ್ ಗಾಡ್. ಧೈರ್ಯಗೆಟ್ಟು ಹಿಂಜಾರಿ ಹೋಗಬಾರದು, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಒಂದು ವಾಕ್ಯ ನಿಮಗಾಗಿ ಓದಲಿಕ್ಕೆ ಇಷ್ಟಪಡ್ತಾನೆ. ಇಬ್ರಿ 11:35, ಇಬ್ರು 11:35. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ನೋಡಿ, ಬಿಡುಗಡೆ ಬೇಡ, ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಬಿಡುಗಡೆ ಬೇಡವೆಂದು ಮುರಿಸಿಕೊಂಡು ಸತ್ತರು. ಅಂದರೆ ಬಿಡುಗಡೆ ಸಿಕ್ಕಿದ್ರೆ ಯೇಸುನ ರಿಜೆಕ್ಟ್ ಮಾಡಬೇಕು, ನಂಬಿಕೆ ಬಿಡಬೇಕು, ಯೇಸುವಿನ ಮೇಲಿರೋ ನಂಬಿಕೆ ಬಿಡಬೇಕು, ಕ್ರಿಸ್ತನನ್ನು ತಿರಸ್ಕರಿಸಬೇಕು, ಬೊಂಕಬೇಕು, ಆವಾಗ ಬಿಡುಗಡೆ ಮಾಡ್ತಂತ ಹೇಳ್ತಾರೆ. ಆಗ ಬಿಡುಗಡೆ ಬೇಡ ಎಂದು ಅವರು ಯಾಕೆ ಹೇಳಿದ್ರು ಗೊತ್ತುಂಟ? ಶ್ರೇಷ್ಠ ಪುನರ್ಸಂಧ ನಿರೀಕ್ಷೆಯೊಂದಿಗೆ. ಅಲ್ಲಲಿಯ ಶ್ರೇಷ್ಠ ಪುನರ್ಸಂಧ ನಿರೀಕ್ಷೆ ಅವರಿಗಿತ್ತು, ಎತ್ತಲ್ಪಡುವಿಕೆ ನಿರೀಕ್ಷೆ ಇತ್ತು. ಅಲ್ಲಲಿಯ ಅದಕ್ಕೋಸ್ಕರವಾಗಿ ಮುರಿಸಿಕೊಂಡು ಸತ್ರಂತೆ. ನೋಡಿ, ಹಾಗೆ ಉಪದ್ರ ಬಗ್ಗೆ ನಿಮ್ಮನ್ನು ಏನು ಮಾಡ್ತಾರೆ, ಒಪ್ಪಿಸಿ ಕೊಲ್ಲುವರು. ಓಕೆ, ಈ ವಾಕ್ಯ ನಾನು ನಾಳೆ ಕಂಟಿನ್ಯೂ ಮಾಡ್ತಾನೆ. ಜಾನ್ ಚಾಪ್ಟರ್ 6:1-4 ನಾಳೆ ನಿಮಗೆ ನಾನು ಕಂಟಿನ್ಯೂ ಮಾಡ್ತಾನೆ. ಸಮಯ ಹೇಗೆ ಹೋಗ್ತು ನನಗೆ ಗೊತ್ತಾಗಲಿಲ್ಲ. ಮೆಲ್ಲಗೆ ಬಂದು ಹೇಳಿದ್ರು 1 ಗಂಟೆ ಆಯ್ತು ಎಂಬುದಾಗಿ. ನನಗೂ ಆಶ್ಚರ್ಯ, ನನಗೆ ಮುಂದೆ ಇದಿಲ್ಲ, ವಾಚೆ ಇಲ್ಲ ನೋಡಲಿಕ್ಕೆ. ಆದ ಕಾರಣ ನಾವು ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವ ಪ್ರಿಯರೇ, ಎಲ್ಲ ನಿಮ್ಮ ಕಣ್ಣು ಮುಚ್ಚಿಕೊಳ್ಳಿ, ನಿಮ್ಮ 2 ಕರಗಳನ್ನು ಮುಂದಕ್ಕೆ ಚಾಚ್ರಿ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ರಮ ಶೇಕೆತೋ ರೊಕ್ಕೋತೋ ಲೆಮೆ ರಕ್ರೋಂತ ಲಮ ಸೆಕೂತ ಅರ್ಬತ ಲಕ ಸಕಟ್ ರೊಕ್ಕೋತೋ ಲಿಬಾರ ಶಕ್ರತ ಲತ ರಮನ ಸೆಕ್ರೇತೆಲೆಂದೆಲೋ. ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಯು, ವಿ ಅಡೋರ್ ಯು ಲಾರ್ಡ್, ವಿ ಲವ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ದೇವರ ಕರಗಳಿಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಡುವುದಕ್ಕಾಗಿ ಒಪ್ಪಿಸಿಕೊಡೋಣ. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಯಾರಾದರೂ ಯೇಸು ಕ್ರಿಸ್ತನ ರಕ್ಷಕನ ಒಡೆಯನಿಗೆ ಅಂಗೀಕಾರ ಮಾಡಿರದಿದ್ದರೆ ಇದು ಒಳ್ಳೆಯ ಸಮಯ. ಯೇಸುವನ್ನು ಅಂಗೀಕರಿಸಿ ಆತನ ಮಕ್ಕಳಾಗಿ ಜೀವಿಸುವಂಥ ತೀರ್ಮಾನ ತಗೊಳ್ರಿ. ಒಂದು ವೇಳೆ ಯೇಸು ಸ್ವಾಮಿಯನ್ನು ರಕ್ಷಕನ ಒಡೆಯ ಅಂಗೀಕಾರ ಮಾಡುವಂಥ ತೀರ್ಮಾನ ತೆಗೆದುಕೊಂಡಿರುವುದಾದರೆ ನೀವು ನನ್ನ ಜೊತೆ ಈ ಪ್ರಾರ್ಥನೆ ಮಾಡಿರಿ. ಮೊದಲನಾಗಿ ನಿಮಗೊಂದು ಅವಕಾಶ ಕೊಡ್ತೇನೆ. ದೇವರ ಮುಂದೆ ನೀವು ಪಾಪಿ ಎಂದು ಒಪ್ಪಿಕೊಳ್ಳ್ರಿ. ನಿಮ್ಮ ಪಾಪಕ್ಕಾಗಿ ದುಃಖ ಪಡ್ರಿ, ದೇವರ ಬಳಿ ಕ್ಷಮಾಪಣೆ ಕೇಳಿಕೊಡ್ರಿ, ಯೇಸುವನ್ನು ಕ್ಷಮಿಸುವುದಕ್ಕೆ ಕೇಳಿಕೊಡ್ರಿ. ನನ್ನ ಜೊತೆ ಪ್ರಾರ್ಥನೆ ಮಾಡಿ. ಯೇಸುವೆ, ನಾನು ಪಾಪಿಯಾಗಿದ್ದೇನೆ. ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಯಲ್ಲಿ ಕ್ಷಮಾಪಣೆ ಕೇಳಿಕೊಡುತ್ತೇನೆ. ಕಲ್ವಾರಿ ಕ್ರೂಜಿಯಲ್ಲಿ ಸುರಿಸಿದ ನಿನ್ನ ಅಮೂಲ್ಯವಾದ ರಕ್ತದ ಮೂಲಕ ನನ್ನನ್ನು ತೊಳೆದು ಶುದ್ಧಿ ಮಾಡು. ಯೇಸು ಸ್ವಾಮಿ, 2000 ವರ್ಷಗಳ ಹಿಂದೆ ನೀನು ಈ ಲೋಕಕ್ಕೆ ಬಂದು ನನಗಾಗಿ ಕಲ್ವಾರಿ ಕ್ರೂಜಿಯಲ್ಲಿ ಪ್ರಾಣ ಕೊಟ್ಟು, ನನಗಾಗಿ ಹೂಣಲ್ಪಟ್ಟು, ನನಗಾಗಿ 3ನೇ ದಿವಸದಲ್ಲಿ ಮರಣದಿಂದ ಎದ್ದು ಬಂದಿ ಎಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ನನ್ನ ಬಾಯಲ್ಲಿ ಅರಿಕೆ ಮಾಡುತ್ತೇನೆ. ಯೇಸುವೆ, ನನ್ನ ಹೃದಯದ ಬಾಗಿಲನ್ನು ನಿನಗಾಗಿ ತೆರೆಯುತ್ತೇನೆ. ನೀನು ಬಂದು ನನ್ನ ಹೃದಯದಲ್ಲಿ ವಾಸ ಮಾಡು. ನಿನ್ನನ್ನು ನನ್ನ ಜೀವಿತದ ರಕ್ಷಕನು ಒಡೆಯನಾಗಿ ದೇವರಾಗಿ ಅಂಗೀಕರಿಸುತ್ತೇನೆ. ನನ್ನನ್ನು ನಿನ್ನ ಮಗುವನ್ನಾಗಿ ಅಂಗೀಕರಿಸು. ಇನ್ನು ಮುಂದೆ ನಿನ್ನ ಚಿತ್ತ ಪ್ರಕಾರವಾಗಿ ಜೀವಿಸಲು ಸಹಾಯ ಮಾಡು. ಆಮೆನ್. ಅದೇ ರೀತಿಯಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೀನೊಂದು ಕ್ರೈಸ್ತ ವಿಶ್ವಾಸಿ ಆಗಿರುವುದಾದರೆ, ತಂದೆ ಮಗ ಪವಿತ್ರಾತ್ಮ ಹೆಸರನ್ನು ನೀರಲ್ಲಿ ಮುಳುಗಿ ದೀಕ್ಷಿಸಿಕೊಂಡು ಪಾಪದ ಮಾರ್ಗ ಜೀವಿಸುವನಾದರೆ ಈ ಸಮಯದಲ್ಲಿ ದೇವರ ಬಳಿ ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಕೇಳಿಕೊ. ಯೇಸುವೆ, ನನ್ನನ್ನು ಕ್ಷಮಿಸು. ನಾನು ಪವಿತ್ರನಾಗಿ ಜೀವಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ, ಶುದ್ಧನಾಗಿ ಜೀವಿಸಲಿಕ್ಕೆ ಇಷ್ಟಪಡ್ತಾನೆ. ಸುಳ್ಳು ಹೇಳಿದ್ದೇನೆ, ಮೋಸ ಮಾಡಿದ್ದೇನೆ, ವಂಚನೆ ಮಾಡಿದ್ದೇನೆ, ಅವ್ಯವಹಾರ ಮಾಡಿದ್ದೇನೆ, ಗರ್ವ ಪಟ್ಟಿದ್ದೇನೆ, ಹೆಮ್ಮೆ ಪಟ್ಟಿದ್ದೇನೆ, ಅಹಂಕಾರ ಪಟ್ಟಿದ್ದೇನೆ, ಅನೇಕರಿಗೆ ದುಃಖ ಕೊಟ್ಟಿದ್ದೇನೆ, ನೋವು ಕೊಟ್ಟಿದ್ದೇನೆ, ಅನೇಕರು ಜಗಳ ಮಾಡಿದ್ದೇನೆ, ದ್ವೇಷ ಇಟ್ಟುಕೊಂಡಿದ್ದೇನೆ, ಪ್ರತಿಕಾರದ ಅನುಭವವನ್ನು ಒಳಗಡೆ ಇಟ್ಟುಕೊಂಡಿದ್ದೇನೆ, ಹಾಗೆತನ ಇಟ್ಟುಕೊಂಡಿದ್ದೇನೆ.
ರಹಸ್ಯ ಪಾಪಗಳೇ ಜೀವಿಸ್ತಾ ಬಂದಿದ್ದೇನೆ, ನನ್ನ ಕ್ಷಮಿಸಿಬಿಡು, ನನ್ನ ಕ್ಷಮಿಸು, ನನ್ನ ಪಾಪಗಳನ್ನು ಕ್ಷಮಿಸು, ರಕ್ತದ ಮೂಲಕ ತೊಳೆದು ಶುದ್ಧಿ ಮಾಡು, ನಿನ್ನೊಂದಿಗೆ ಅನ್ಯೋನ್ಯವಾಗಿ ಜೀವಿಸೋದು ಸಹಾಯ ಮಾಡಿ ಎಂಬುದಾಗಿ ಕೇಳಿಕೊಳ್ಳ್ರಿ. ಯೇಸಪ್ಪ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಒಂದು ವೇಳೆ ಈ ಪ್ರಾರ್ಥನೆ ಕೇಳುವುದಾದರೆ ಖಂಡಿತ ಯೇಸು ನಿಮ್ಮನ್ನು ಈ ಸಮಯ ಬಿಡುಗಡೆ ಮಾಡ್ತಾನೆ. ನನ್ನ ಜೊತೆಲಿ ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು. ರಕ್ಷಣೆ ಹೊಂದಿದ ನಂತರವೂ ಕೂಡ ನಾನು ಬೇಕೆಂದೇ ಮಾಡಿದ ಎಲ್ಲ ತಪ್ಪುಗಳಿಗಾಗಿ, ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಯಲ್ಲಿ ಕ್ಷಮಾಪಣೆ ಕೇಳಿಕೊಳ್ಳುತ್ತಾನೆ. ಕ್ರೂಜೆಯಲ್ಲಿ ಸುರಿಸಿದಂಥ ರಕ್ತದ ಮೂಲಕ ನನ್ನನ್ನು ತೊಳೆದು ಶುದ್ಧಿ ಮಾಡು. ಯೇಸುವೆ, ನಿನ್ನೊಂದಿಗೆ ಅನ್ಯೋನ್ಯವಾಗಿ ಜೀವಿಸಲು ನಿನಗೆ ಸಹಾಯ ಮಾಡು. ಆಮೇನ್. ಥ್ಯಾಂಕ್ ಯು. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದಾವೆ. ಅಪ್ಪ, ಈ ವಾರ್ತೆ ಕೇಳ್ತಾರೆ ಎಲ್ಲ ಸಹೋದರ ಸಹೋದರ ಮೇಲೂ, ಮಕ್ಕಳ ಮೇಲೂ, ಹಿರಿಯರ ಮೇಲೂ ನಿನ್ನ ಪವಿತ್ರಾತ್ಮನ ಶಕ್ತಿ ಹಿಡಿಯಲ್ಪಡಲಿ. ಒಬ್ಬೊಬ್ಬರನ್ನು ಮುಟ್ಟು ನಿನ್ನ ಬರೋಣಕ್ಕಾಗಿ ಎಲ್ಲರನ್ನೂ ಸಿದ್ಧಪಡಿಸಬೇಕಂತಲೇ ಕೇಳಿಕೊಡ್ತಾ ಇದ್ದಾನೆ ಸ್ವಾಮಿ. ಘನಮಾನ ಮಹಿಮಿಸುತ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.